2000 ವರ್ಷಗಳ ಹಿಂದೆ ಗೋಲ್ಗೊಥಾ ಬೆಟ್ಟದಲ್ಲಿ ನಮಗಾಗಿ ಜಯವನ್ನ ತಂದ ಯೇಸು, ಅವನು ಜಯಿಸಿದವನಾಗಿ ಆ ಜಯವನ್ನ ತಂದು ನಮಗೆ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಯು ಆರ್ ಮೋರ್ ದನ್ ಕಾನ್ಕರರ್ಸ್, ನೀವು ಪೂರ್ಣ ಜಯಶಾಲಿಗಳಾಗಿದ್ದೀರಾ. ನಾನಿವತ್ತು ಪ್ರಬೋಧನೆಯಾಗಿ ಹೇಳ್ತಾ ಇದ್ದೇನೆ, ಅವರ ತಾಲೂಕಿನಿಂದ ಕೆಲ ಯೌವನಸ್ಥರನ್ನ ದೇವರ ನೂತನ ಅಭಿಷೇಕದೊಂದಿಗೆ ದೇವರ ಅಭಿಷೇಕ ಮಾಡ್ತಾ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 51ನೇ ವಚನ. ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ಸತ್ಯವೇದ ಗ್ರಂಥವನ್ನು ತೆರೆಯಬೇಕು. ಬುಕ್ ಆಫ್ ಸೆಂಟ್ ಮಾರ್ಕ್ ಚಾಪ್ಟರ್ 10 ವರ್ಸ್ 51. ಯೇಸು ಅವನನ್ನ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. So Jesus answered and said to him, what do you want me to do for you? The blind man said to him, Rabboni, that I may receive my sight. Rabboni, that I may receive my sight. ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ರಬಿ ಅಂದ್ರೆ ಇಬ್ರಿಯ ಭಾಷೆಯಲ್ಲಿ ಮಾಸ್ಟರ್, ಯಜಮಾನನೇ, ಗುರುವೇ, ಸ್ವಾಮಿ ಅಂತ ನಾವು ಏನು ಕರಿತೀವೋ ಅದು. ರಬೋನ್, ದ ಗ್ರೇಟ್ ಮಾಸ್ಟರ್, ಶ್ರೇಷ್ಠ ಗುರು. ಆದರೆ ಇಲ್ಲಿ ಕುರುಡನು ಉಪಯೋಗಿಸಿರುವ ಪದ ರಬೋನಿ. ಇದರ ಅರ್ಥ ಮೈ ಗ್ರೇಟ್ ಮಾಸ್ಟರ್, ನನ್ನ ಶ್ರೇಷ್ಠ ಯಜಮಾನನೇ. ಈ ಕುರುಡ ದಾರಿ ಮಗ್ಲಲ್ಲಿ ಭಿಕ್ಷೆ ಬೇಡುವವನು. ಯೇಸು ಸ್ವಾಮಿ ಅವನ ಹತ್ರ ಕೇಳ್ತಾ ಇದ್ದಾನೆ, ನಾನು ನಿನಗೆ ಏನ್ ಮಾಡಬೇಕು ಎಂದು ಅನಿಸುತ್ತಿ, ನಿನಗಾಗಿ ನಾನು ಏನ್ ಮಾಡಬೇಕು? ಇವತ್ತು ರಾತ್ರಿ ಹೌರಾ ತಾಲೂಕಿನಲ್ಲೂ ಅದೇ ಪ್ರಶ್ನೆಯೊಂದಿಗೆ ಸೃಷ್ಟಿಕರ್ತನಾದ ದೇವರು ಈ ರಾತ್ರಿ ಇದರ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಅವನು ಕೇಳ್ತಾ ಇದ್ದಾನೆ, ಮಗನೇ, ಮಗಳೇ, ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ? ಕುರುಡನು ಹೇಳ್ದ, ನನಗೆ ಕಣ್ಣು ಬರುವಂತೆ ಮಾಡು ಎಂಬುದಾಗಿ. ಕಣ್ಣು ಬರುವಂತೆ ಮಾಡು. ಸೃಷ್ಟಿಕರ್ತನು ಸೃಷ್ಟಿಯ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಕುರುಡ ಸೃಷ್ಟಿ, ದೇವರು ಸೃಷ್ಟಿಕರ್ತನು, ಯೇಸು ಸ್ವಾಮಿ ಸೃಷ್ಟಿಕರ್ತನು. ತಾನಿಲ್ಲದೆ ಯಾವುದು ಸೃಷ್ಟಿಯಾಗಲಿಲ್ಲ, ತನ್ಮೂಲಕ ಸಮಸ್ತವೂ ಉಂಟಾಯಿತು. ತಾನು ಸೃಷ್ಟಿ ಮಾಡಿದ್ದ ಸಮಸ್ತಕ್ಕೂ ಒಡೆಯನಾಗಿರುವ ಸೃಷ್ಟಿಕರ್ತನು ಕೇಳ್ತಾ ಇದ್ದಾನೆ, ಸೃಷ್ಟಿಯ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ನಾನು ನಿನಗೋಸ್ಕರ ಏನು ಮಾಡಬೇಕು ಅನ್ನುತ್ತೀ ಎಂಬುದಾಗಿ. ಈ ಪ್ರಶ್ನೆ ಈ ಅಧ್ಯಾಯದಲ್ಲಿ 2ನೇ ಸಾರಿ ಕೇಳ್ತಾ ಇರೋದು.
ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 36ನೇ ವಚನವನ್ನ ನಾವು ಓದಿದ್ರೆ ಅಲ್ಲೂ ಸಹ ಇದೇ ರೀತಿಯಲ್ಲಿ ಪ್ರಶ್ನೆ ಇದೆ. ಅದಕ್ಕೆ ಆತನ ಅವರಿಗೆ, ನಾನು ನಿಮಗೆ ಏನು ಮಾಡಬೇಕೆಂದು ಅಪೇಕ್ಷಿಸುತ್ತೀರಿ ಎಂದು ಕೇಳಲು, ಇದು ತನ್ನ ಶಿಷ್ಯರಾದಂಥ ಯಾಕೋಬ ಮತ್ತು ಯೋಹಾನನ ಬಳಿಯಲ್ಲಿ ಯೇಸು ಸ್ವಾಮಿ ಕೇಳುತ್ತಿರುವಂತ ಮಾತು. ಜೆಬದಾಯನ ಮಕ್ಕಳು ಯೇಸುವಿನ ಶಿಷ್ಯರಲ್ಲಿ ಪರಮ ಶಿಷ್ಯರು. ಅವರ ಬಳಿ ಕೇಳ್ತಾ ಇದ್ದಾರೆ, ನಾನು ನಿಮಗೆ ಏನು ಮಾಡಬೇಕು ಅಪೇಕ್ಷೆ ಪಡ್ತೀರಿ ಅಂತ. ಅವರು ಹೇಳಿದ್ರು, ಇವರೇನು ಸಾಧಾರಣ ಜನ ಅಲ್ಲ, ಯೇಸುವಿನ ಜೊತೆಯಲ್ಲಿ ನಡೆದಂತ ಶಿಷ್ಯರು, ಯೇಸುವಿನ ಕುರಿತು ಚೆನ್ನಾಗಿ ಬಲ್ಲವರು, ಯೇಸುವಿನ ಅದ್ಭುತಗಳನ್ನು ಕಂಡವರು, ಯೇಸುವಿನ ಸೇವೆಯನ್ನು ಚೆನ್ನಾಗಿ ಅನುಭವದಲ್ಲಿ ಕರಗತ ಮಾಡಿಕೊಂಡವರು. ಎಲ್ಲೂ ಹೋದರೂ ಸರಿ ಯೇಸುವಿಗೆ ಹೋಸಾನ ಆಡುವವರು. ಯೇಸುವಿಗೆ 12 ಶಿಷ್ಯರು ಮಾತ್ರ ಅಲ್ಲ, ಹೆಚ್ಚು ಕಡಿಮೆ 120 ಶಿಷ್ಯರಿದ್ರು. ಅದರಲ್ಲಿ ಒಂದು 70ರ ಗ್ರೂಪ್ ಇತ್ತು, ಅದರಲ್ಲಿ ಒಂದು 12ರ ಗ್ರೂಪ್ ಇತ್ತು, 12ರಲ್ಲಿ 3ರ ಗ್ರೂಪ್ ಇತ್ತು. ಅದರಲ್ಲಿ ಒಬ್ಬ ಯೇಸುವಿನ ಎದೆಗೆ ಹೊರಗಿಕೊಳ್ಳುವಂತ ಯೋಹಾನನು, ಅಪೊಸ್ತಲನಾದ ಯೋಹಾನನು, ತಾನು ಯೇಸುವಿನ ಪರಮ ಭಕ್ತನು. ಅವನನ್ನು ಕರೆಯೋದು ಪ್ರೀತಿಯ ಶಿಷ್ಯ ಅಥವಾ ಸ್ನೇಹದ ಅಪೊಸ್ತಲನು ಎಂದು ಕರೀತಾರೆ. ಕಾರಣ ಅವನು ಯೇಸುವಿನ ಎದೆಗೆ ಹೊರಗಿಕೊಂಡವನು, ದ ಕೋರ್ ಮೆಂಬರ್. ಈ 3 ಜನರಲ್ಲಿ ಪೇತ್ರ, ಯಾಕೋಬ, ಯೋಹಾನ, ಈ 3 ಯೇಸುವಿಗೆ ಪರಮ ಶಿಷ್ಯರಾಗಿದ್ದವರು. 10 ಶಿಷ್ಯರು ಇಲ್ಲದೆ ಇದ್ದಾಗ ಇವರಿಬ್ಬರು ಜೆಬದಾಯನ ಮಕ್ಕಳಾದ ಯಾಕೋಬನು ಮತ್ತು ಯೋಹಾನನು ಯೇಸುವಿನ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ, ನೀನು ಮಹಿಮೆಯನ್ನ ಹೊಂದಿ ಬರುವಾಗ, ನಿನ್ನ ರಾಜತ್ವವನ್ನ ಹೊಂದಿ ಬರುವಾಗ, ನಮ್ಮಲ್ಲಿ ಇಬ್ರು, ನನ್ನ ತಮ್ಮ ಎಡಗಡೆ ನಾನು ಬಲಗಡೆ, ನಾವಿಬ್ರು ಒಂದೊಂದು ಚೇರಲ್ಲಿ ನಿನ್ನ ಜೊತೆ ಕುತ್ಕೊಬೇಕು. ಅದಾಗಿತ್ತು ಅವರ ಬಯಕೆ. ಇವತ್ತು ಅನೇಕರು ಯೇಸುವಿನ ಜೊತೆಯಲ್ಲಿ ನಡೀತಾ ಇದ್ದಾರೆ, ಆದರೆ ಯೇಸುವಿನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವವರಿದ್ದಾರೆ. ಯೇಸುವಿನ ಜೊತೆಯಲ್ಲಿ ನಡೆದಂತ ಶಿಷ್ಯರು, ಅವರಿಗೆ ಚೇರ್ ಸಾಕು, ಈಗ ಕುರ್ಚಿ ಸಾಕು, ಸ್ಥಾನ ಸಾಕು. ಆದರೆ ದಾರಿ ಮಗ್ಗಲಲ್ಲಿ ಯಾರಿಗೂ ಬೇಡದೆ ಇರುವಂತ ಭಿಕ್ಷುಕನಾಗಿರುವಂತ, ಅವನು ಯಾರಿಂದ ಎಲ್ಲರಿಂದ ತಳ್ಳಾಕಲ್ಪಟ್ಟಿರುವ ಅವನು ಹೇಳ್ತಾನೆ, ಯೇಸುವೆ ನನ್ನ ಕಣ್ಣು ತೆರೆ, ಆಗ ನಾನು ನಿನ್ನನ್ನು ಕಾಣಬಹುದು ಎಂಬುದಾಗಿ. ಯೇಸುವಿನ ಜೊತೆಯಲ್ಲಿ ನಡೆಯುವವರು ಯೇಸುವನ್ನು ಕಾಣಬೇಕಂತಲ್ಲ, ಅವರಿಗೆ ಕುರ್ಚಿ ಗಟ್ಟಿ ಮಾಡ್ಕೊಬೇಕು ಎಂಬ ಚಿಂತೆ ಇರುತ್ತದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಪ್ರಿಯರೇ. ಯೇಸುವಿನ ಜೊತೆಯಲ್ಲಿ ನಡೆಯುವವರಿಗೆ ಯೇಸುವನ್ನು ನೋಡಬೇಕೆಂಬ ಬಯಕೆ ಇಲ್ಲ. ಅವರಿಗೆ ಸ್ಥಾನ, ಪದವಿ, ಹೆಸರು, ಘನತೆ, ಗೌರವ, ಯೇಸುವಿನ ಹೆಸರಲ್ಲಿ, ಯೇಸುವಿನ ನಾಮದಲ್ಲಿ ಎಲ್ಲ ಸಿಗುತ್ತಲ್ಲ ಎಂಬ ಚಿಂತೆ. ಆದರೆ ಈ ದಾರಿ ಮಗ್ಗಲಲ್ಲಿ ಇರುವಂತ ಕುರುಡನು ಹೇಳ್ತಾನೆ, ನನಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ನನಗೆ ಸ್ಥಾನ ಬೇಡ, ಪದವಿ ಬೇಡ, ಯಾವುದೇ ಕುರ್ಚಿ ಬೇಡ, ನನಗೆ ಯೇಸುವನ್ನ ಕಾಣಬೇಕು. 10,000ಗಳಲ್ಲಿ ಅತಿ ಸುಂದರನಾದಂಥ ಬೆಳ್ಳನೆಯ ಉಣ್ಣೆಯಂತೆ ಕೂದಲುಳ್ಳವನು, ಅಲ್ಲಲ್ಲಿ ಎದೆಗೆ ಅಲ್ಲಲ್ಲಿ ಚಿನ್ನದ ಪಟ್ಟಿ
ಕಟ್ಟಿಯನ್ನ ಕಟ್ಟಿಕೊಂಡಿರುವವನು, ಅವನ ಕಣ್ಣು ಅಲ್ಲಲೆಯ ಸ್ತೋತ್ರ ಉರಿಯುವ ಬೆಂಕಿಯ ಕಣ್ಣು, ಅವನ ಶಬ್ದ ಜಲಪ್ರವಾಹದ ಶಬ್ದದಂತೆ ಇದೆ. ಅವನ ಪಾದಗಳು ಕುಳುಮೆಯಲ್ಲಿ ಕಾಯಿಸಿದ ಕಬ್ಬಿಣದ ಪಾದಿಯಲ್ಲಿ ಇರುವ ಈ ಯೇಸು 10,000ಗಳಲ್ಲಿ ಅತಿ ಸುಂದರನಾದ ಈ ಯೇಸುವನ್ನ ನನಗೆ ಕಾಣಬೇಕು. ಅದಕ್ಕೆ ನನ್ನ ಕಣ್ಣು ತೆರೆಯಬೇಕು. ಇವತ್ತು ರಾತ್ರಿ ಹೌರಾದಿನ ತಾಲೂಕಿನಲ್ಲಿ ನಿಮಗಿರುವ ಅವಕಾಶ, ನಿಮಗೆ ಸ್ಥಾನ ಬೇಕಾ, ಪದವಿ ಬೇಕಾ, ಹೆಸರು ಬೇಕಾ, ಹಣ ಬೇಕಾ, ಅಂತಸ್ತು ಬೇಕಾ? ಅಲ್ಲ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಯೇಸುವನ್ನು ಕಾಣಬೇಕು ಎಂದು ಯಾರಾದರೂ ಇದರ ಒಳಗಡೆ ಬಂದಿರೋದಾದ್ರೆ ಅಂಥವರ ಕೈಗಳನ್ನು ಚಾಚಿ ಪರಲೋಕ ಕಾಣುವ ಹಾಗೆ ಒಂದು ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನು ಕಾಣಬೇಕು, ಯೇಸುವನ್ನು ಕಾಣಬೇಕು. ಶಿಷ್ಯರನ್ನ ಕಂಡು ಯೇಸು ಸ್ವಾಮಿ ಹೇಳಿದ್ರು, ನೋಡಪ್ಪ, ನೀವು ಏನು ಕೇಳ್ತಾ ಇದ್ದೀರಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರ? ನಾನು ಕುಡಿಯುವ ಪಾನ ಪಾತ್ರೆಯಿಂದ ನಿಮಗೆ ಕುಡಿಯೋಕ್ಕಾಗುತ್ತಾ? ನಾನು ಹೊಂದುವ ದೀಕ್ಷಾ ಸ್ಥಾನವನ್ನು ನೀವು ಹೊಂದಕ್ಕಾಗುತ್ತಾ? ಒಂದು ಪಕ್ಷ ಅದು ನಡೆದರು ನನ್ನ ಎಡಗಡೆ ಬಲಗಡೆ ಯಾರು ಕುತ್ಕೊಬೇಕು ಎಂಬುದನ್ನು ತೀರ್ಮಾನ ಮಾಡೋದು ನಾನಲ್ಲ, ತಂದೆಯಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಡತನ ಸಿರಿತನ ಕೊಡುವವನು ಪರಲೋಕದ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಸಿಂಹಾಸನದಲ್ಲಿರುವ ಅರಸರನ್ನ ಹುಲ್ಲು ತಿನ್ನಿಸುವುದಕ್ಕೆ ಅವನಿಗೆ ಚೆನ್ನಾಗಿ ಗೊತ್ತಿದೆ. ತಿಪ್ಪೆಯಲ್ಲಿ ಬಿದ್ದಿರುವ ದರಿದ್ರನನ್ನ ಅವನು ಸಿಂಹಾಸನದಲ್ಲಿ ಕುಳ್ಳಿರಿಸೋದಕ್ಕೂ ಅವನಿಗೆ ಗೊತ್ತಿದೆ. ಹಲ್ಲೆಲೂಯಾ. ಆ ದೇವರಿಗೆ ಮಾತ್ರವೇ ಆದ ತೀರ್ಮಾನ ಕೈಗೊಳ್ಳಲಿಕ್ಕೆ ಸಾಧ್ಯ. ಎಷ್ಟು ಕಚ್ಚಾಡ್ತಾರೆ ಸ್ಥಾನಕ್ಕಾಗಿ, ಹೆಸರಿಗಾಗಿ. ಮೊದಲು ಯೇಸುವನ್ನು ಕಾಣಬೇಕನ್ನೋ ಭಯಕ್ಕೆ ನಿಮ್ಮಲ್ಲಿ ಬರಲಿ, ನಿಮ್ಮ ಕಣ್ಣು ತೆರೆಯಲಿ. ರಸ್ತೆ ಭಾಗದಲ್ಲಿರುವ ಕುರುಡನ್ ಹೇಳ್ತಾನೆ, ನನಗೆ ಇಷ್ಟು ವರ್ಷ ಪ್ರಪಂಚ ಕಾಣಲಿಲ್ಲ, ನಾನು ಕುರುಡನಾಗಿದ್ದೆ, 40 ವರ್ಷಗಳಿಂದ ಭಿಕ್ಷೆ ಬೇಡ್ತಾ ಇದ್ದೀನಿ, ಇನ್ನು ಮುಂದೆ ನನಗೆ ಲೋಕವನ್ನು ಅನುಭವಿಸಬೇಕು, ಲೋಕದ ಆಡಂಬರ ಕಾಣಬೇಕು, ಲೋಕದ ಸುಖ ಕಾಣಬೇಕು ಅಂತ ಅಲ್ಲ ಅವನು ಕುರುಡ ಬಯಸಿದ್ದು. ಅವನು ಬಯಸಿದ್ದೊಂದೇ, ಐ ವಾಂಟ್ ಟು ಸಿ ಜೀಸಸ್. ನನಗೆ ಯೇಸುವನ್ನು ಕಾಣಬೇಕು. ಇವತ್ತು ರಾತ್ರಿ ಎಷ್ಟು ಜನ ಹೇಳ್ತೀರಾ ಐ ವಾಂಟ್ ಟು ಸಿ ಜೀಸಸ್? ಹಾಲೆಲೂಯಾ. ಕರಗಳನ್ನು ಎತ್ತಿ ಹೇಳ್ರಿ, ನನ್ನ ಜೀವನ ಪರ್ಯಂತವಾಗಿ ನಾನು ಯೇಸುವನ್ನು ಕಾಣಬೇಕು. ಆ ಬಯಕೆ ಉಳ್ಳವರೆಲ್ಲರ ಕರಗಳನ್ನು ಎತ್ತಿದೆ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐ ವಾಂಟ್ ಟು ಜೀಸಸ್, ಐ ವಾಂಟ್ ಟು ಸಿ ಜೀಸಸ್. ನನಗೆ ಯೇಸುವನ್ನು ಕಾಣಬೇಕು. ಇದಾಗಿರಲಿ ಪ್ರತಿಯೊಬ್ಬೊಬ್ಬರ ಬಯಕೆ. ಲೋಕದಲ್ಲಿ ಅನೇಕರನ್ನ ಕಂಡ್ರಿ. ಇವತ್ತಿನ ಲೋಕದಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಇದೆ. ವಾತಾವರಣ ಬದಲಾವಣೆ ಆಗ್ತಾ ಇದೆ. ಮನುಷ್ಯ ಬದಲಾವಣೆ ಆಗ್ತಾ ಇದ್ದಾನೆ. ಜನರಲ್ಲಿ ಮುಂಚಿದ್ದಂತ ಆ ನಂಬಿಗಸ್ತತನ ಇಲ್ಲ. ಅದಕ್ಕೆ ಭಕ್ತನು ಹೇಳ್ತಾನೆ, ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ನಂಬಿಗಸ್ತರು ಹುಡುಕಿದ್ರು ಸಿಗೋದಿಲ್ಲ. ಆದ್ರೆ ನಾನು ನಿಮಗೆ ಹೇಳ್ತೇನೆ, ಲೋಕದಲ್ಲಿ ಬದಲಾವಣೆ ಆಗದೆ ಇರುವಂತ 2 ಕಾರ್ಯಗಳು. ಒಂದು, ದೇವರ ವಾಕ್ಯ ಬದಲಾವಣೆ ಆಗೋದಿಲ್ಲ. ಆಕಾಶ ಮಾರ್ಪಟ್ಟರು, ಭೂಮಿ ಮಾರ್ಪಟ್ಟರು, ದೇವರ ವಾಕ್ಯದಲ್ಲಿ ಒಂದು ಚುಕ್ಕೆ ಆಗಲಿ ಗಡುಸಾಗಲಿ ಅದು ಬದಲಾವಣೆ ಆಗೋದಿಲ್ಲ. ಅದು ಒಪ್ಪುವವರು ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಎರಡನೇದಾಗಿ, ಯೇಸು ಬದಲಾವಣೆ ಆಗೋದಿಲ್ಲ. ಅವನು ನೆನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ
ನಿರಂತರವಾಗಿರುವ ದೇವರು. ಹಾಲೆಲೂಯಾ, ಹಾಲೆಲೂಯಾ. ಅವನು ನಿನ್ನೆ ಅದ್ಭುತ ಮಾಡಿದ್ರೆ ಇವತ್ತು ಮಾಡ್ತಾನೆ, ನಾಳೆನೂ ಮಾಡ್ತಾನೆ. ಅವನ ಬದಲಾವಣೆ ಆಗಿಲ್ಲ. ಅವನ ಅದ್ಭುತಗಳು ನಿಂತು ಹೋಗಲಿಲ್ಲ. ಅದ್ಭುತ ಕಾಣತಕ್ಕಂತೆ ನಿನ್ನ ಕಣ್ಣು ತೆರೆಯಬೇಕು ಈ ರಾತ್ರಿ. ಹೌದು ಪ್ರಿಯರೇ, ಸತ್ಯವೇದ ಗ್ರಂಥ ಹೇಳುತ್ತೆ, ಕಣ್ಣು ತೆರೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಈ ಲೋಕದ ಪ್ರಭು ಅಂಧಕಾರ ಶಕ್ತಿ, ನಂಬಿಕೆ ಇಲ್ಲದ ಜನರ ಮನಸ್ಸುಗಳನ್ನು, ಕಣ್ಣುಗಳನ್ನು ಕುರುಡು ಮಾಡಿದ್ದಾನೆ, ಮಂಕು ಮಾಡಿದ್ದಾನೆ. ಕಾರಣ, ಸತ್ಯ ನೀವು ತಿಳಿದರೆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಸತ್ಯ ನೀವು ತಿಳಿಬಾರ್ದು, ಸತ್ಯಕ್ಕೆ ನೀವು ವಿಧೇಯರಾಗಬಾರ್ದು. ಸುಳ್ಳು ವೇಗವಾಗಿ ಹಬ್ಬುತ್ತೆ, ಅದು ಅನೇಕರನ್ನು ವಂಚಿಸುತ್ತೆ. ಸುಳ್ಳಿಗೆ ಅನೇಕರು ಬಲಿಪಶುಗಳಾಗ್ತಾರೆ. ಆದರೆ ನಾನು ಇವತ್ತು ಕೂಗಿ ಹೇಳ್ತೇನೆ, ಸುಳ್ಳಿಗೆ ಆಯುಸ್ಸು ಕೇವಲ 3 ದಿವಸ ಮಾತ್ರ. 3ನೇ ದಿವಸ ಸತ್ಯ ಎಲ್ಲೇ ಊಣಿಟ್ರು ಸರಿ, 3ನೇ ದಿವಸ ಸತ್ಯ ಪುನರುತ್ಥಾನ ಹೊಂದಿ ಹೊರಗಡೆ ಬರುವಂಥದ್ದಾಗಿದೆ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಅದರಿಂದಲೇ ದೇವ ಮಕ್ಕಳು ಸತ್ಯಕ್ಕಾಗಿ ನಿಲ್ಲಬೇಕು, ಸತ್ಯಕ್ಕಾಗಿ ನಿಲ್ಲಬೇಕು. ಪರಲೋಕದ ದೇವರು ನನ್ನನ್ನು ಈ ಸೇವೆಗೆ ಆರಿಸ್ಕೊಂಡಾಗ ನಾನೇನು ಪಾಸ್ಟರ್ ಆಗ್ತೀನಿ ಅಂತ ಕನಸು ಕಂಡಿರಲಿಲ್ಲ. ನಾನು ಎಲ್ಲರ ಹಾಗೆ ಲೋಕದ ಅನೇಕ ನಾನಾ ವಿಧ ಕನಸುಗಳನ್ನು ಕಂಡು ಯೌವನ ಪ್ರಾಯದಲ್ಲಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಹೊರಟವನು. ಹಾಗೆ ಅದಕ್ಕೆ ನಾನು ಕಂಡಿಡಿದಂಥ ಒಂದು ಮಾರ್ಗ ಉತ್ತಮ ಒಂದು ಕ್ರೀಡಾಪಟು ಆಗಬೇಕು ಅಂತ. ಹಾಗೆ ನಾನು ಸಣ್ಣ ವಯಸ್ಸಿನಿಂದಲೇ ಸತತ ಪ್ರಯತ್ನಗಳಿಂದಲೂ ಶ್ರಮದಾನಗಳಿಂದಲೂ ನಾನು ಕರ್ನಾಟಕ ಸ್ಟೇಟ್ನ ಫಸ್ಟ್ ಡಿವಿಷನ್ ಉತ್ತಮ ಕ್ರಿಕೆಟ್ ತಾರೆಯಾಗಿ, ಫಾಸ್ಟ್ ಬೌಲರ್ ಆಗಿ ನಾನು ಹೊರಗಡೆ ಬಂದೆ. ಆ ಕಾಲದಲ್ಲಿ ನನ್ನ ಜೊತೆ ಹಾಡ್ತಿದ್ದಂಥವರು ನಿಮಗೆ ಸುಪರಿಚಿತವಾಗಿರ್ಬೋದು. ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಸುನಿಲ್ ಜೋಶಿ, ಗದಗ್ನವರು ಸುನಿಲ್ ಜೋಶಿ, ಡೇವಿಡ್ ಜಾನ್ಸನ್, ಡಿ ಗಣೇಶ್, ವೆಂಕಟೇಶ್ ಪ್ರಸಾದ್, ಹೀಗೆ ಅನೇಕರ ಹೆಸರು ನಾನು ಹೇಳಬಲ್ಲೆ. ನಾವೆಲ್ಲ ಒಟ್ಟಿಗೆ ಆಡ್ತಾ ಇದ್ದವರು. ಫಸ್ಟ್ ಡಿವಿಷನ್ ಫಾಸ್ಟ್ ಬೌಲರ್ ಆಗಿದ್ದೆ. ನನಗೊಂದೇ ಒಂದು ಚಿಂತೆ, ಹೆಂಗಾದರೂ ಒಳ್ಳೆ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಒಳ್ಳೆ ಸ್ಥಾನ ಗಳಿಸ್ಬೇಕು ಅಂತ ಕನಸು ಕಂಡು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆ ಸಮಯದಲ್ಲಿ ನಮ್ಮಮ್ಮ ರಕ್ಷಣೆ ಹೊಂದಿ ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡು ಆಕೆ ಹೇಳ್ತಿದ್ಲು, ಮಗನೇ ನಮಗೆ ಲೋಕ ಬೇಡ, ಲೋಕದ ಆಡಂಬರ ಬೇಡ ಕಣೋ, ನೀನು ದೇವ್ರ ಸೇವಕನಾಗಬೇಕು ಅಂತ. ನಾನು ಹೇಳಿದೆ, ಹೋಗವೋ, ನಿನ್ಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ. ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ನಿನಗೇನೋ ವಯಸ್ಸಾಯಿತು, ಊರು ಹೋಗು, ಕಾಡ್ಬಾ ಅಂತ ಇದೆ. ನಾನಿನ್ನ ಯೌವನಸ್ಥನು, ಲೋಕವನ್ನು ಅನುಭವಿಸಬೇಕು, ಈ ರೀತಿ ಚಿಂತೆಯಲ್ಲಿದ್ದೆ. ನಮ್ಮಮ್ಮ ಹೇಳೋ, ಬೇಡ ಕಣೋ, ಇದೆಲ್ಲ ನಶ್ವರ, ನೀನು ಕಾಣ್ತಾ ಇರುವ ಲೋಕ ನಶ್ವರ. ನಾಳೆ ನೀನು ನಿರಾಶೆಗೊಳಗಾಗ್ತೀಯ, ದುಃಖಕ್ಕೊಳಗಾಗ್ತೀಯ, ಕಣ್ಣು ನೀರಿಗೊಳಗಾಗ್ತೀಯ. ಅದಕ್ಕೆ ನೀನು ಆಸ್ಪದ ಮಾಡಬೇಡ. ನಮ್ಮಮ್ಮನ ಮಾತು ನಾನು ಕೇಳ್ತಾ ಇರಲಿಲ್ಲ. ನನ್ನ ತಾಯಿಯ ಮಾತನ್ನು ಅಸಡ್ಡೆ ಮಾಡಿ ನಾನು ಕ್ರಿಕೆಟ್ ಪಟುವಾಗಿ ಬೆಳೀತಾ ಇದ್ದೆ. ಆದರೆ ನನಗೆ ಭಕ್ತಿ ಯಾವಾಗ ಬರ್ತಾ ಇತ್ತು ಅಂದರೆ, ಸೆಲೆಕ್ಷನ್ ನಡೆಯೋ ಟೈಮಲ್ಲಿ ಭಕ್ತಿ ತುಂಬ ಆವೇಶದಲ್ಲಿ ಬರೋದು. ಯಾಕಂದರೆ ಸಂಕಟ ಬಂದಾಗಲೇ ತಾನೇ ದೇವ್ರನ್ನ ಹುಡುಕೋದು ನಾವು. ಸೆಲೆಕ್ಷನ್ ಬರುವಾಗ ನಮ್ಮ ಅಮ್ಮನ ಹತ್ರ ಬರ್ತಾ ಇದ್ದೆ, ನೋಡು ನೀನು ಪ್ರಾರ್ಥನೆ ದೇವ್ರು ಕೇಳ್ತಾರೆ, ನೀನು ಭಕ್ತಳು ಅಂತ ನನಗೆ ಗೊತ್ತು. ಒಂದು ಕೆಲಸ ಮಾಡು,
ಇಂಪಾರ್ಟೆಂಟ್ ಸೆಲೆಕ್ಷನ್ ಇದೆ, ನನಗಾಗಿ ಪ್ರಾರ್ಥನೆ ಮಾಡು. ನಮ್ಮಮ್ಮ ಹೇಳೋರು, ನೀನು ಹೋಗಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಅಂತ. ನನಗೆ ಭಾಳ ಸಂತೋಷ, ನಮ್ಮಮ್ಮ ಪ್ರಾರ್ಥನೆ ಮಾಡ್ತಾಳೆಲ್ಲ ಅಂತ. ಆ ಸಂತೋಷದಲ್ಲಿ ನಾನು ಹೊರಡ್ತಾ ಇದ್ದೆ. ಸೆಲೆಕ್ಷನ್ಗೆ ಹೋದಾಗ ಎಲ್ಲರಿಗೂ 1 ರೌಂಡು 2 ರೌಂಡು ಸೆಲೆಕ್ಷನ್ ಕಮಿಟಿ ನಿಲ್ಲಿಸಿ ಬೌಲಿಂಗ್ ಮಾಡೋಕ್ಕೆ ಕೇಳೋರು. ಆಗ ನಾನು ಅದರಲ್ಲಿದ್ದೆ. 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು. ನನಗಂತೂ 10-11 ರೌಂಡ್ಗಳು ಪರೀಕ್ಷೆ ಮಾಡೋರು. ಅವ್ರು ಕೇಳೋ ರೀತಿಯಲ್ಲೆಲ್ಲ ಬೌಲಿಂಗ್ ಮಾಡ್ತಾಯಿದ್ದೆ. ನನಗೆ ಪೇಪರ್ ಕಟ್ಟಿಂಗ್ ಇತ್ತು, ಪರ್ಫಾರ್ಮೆನ್ಸ್ ಇತ್ತು, ಲೀಗಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೆ, ಸ್ಥಾನ ಗಟ್ಟಿ ಮಾಡ್ಕೊಂಡಿದ್ದೆ. ನನ್ನ ಸ್ನೇಹಿತರೆಲ್ಲ ಹೇಳಿದ್ರು, ಮುಂದಿನ ದಿನ ಇವನೇ ಟೀಮ್ ಲೀಡ್ ಮಾಡೋದು, ಅಷ್ಟು ಪರ್ಫಾರ್ಮೆನ್ಸ್ ಇವನು ಚೆನ್ನಾಗಿದೆ, ಅದಕ್ಕೆ ಇವನ ಆಯ್ಕೆಗೆ 11 ರೌಂಡ್ವರೆಗೂ ಎಳ್ಕೊಂಡೋಗಿದ್ದಾರೆ ನೋಡು ಅಂತ. ನನಗೂ ಒಂದು ಸ್ವಲ್ಪ ಇದೆಲ್ಲ ಕೇಳುವಾಗ ಒಂದು ಹೆಜ್ಜೆ ಮೇಲಕ್ಕೆ ಹೋದೆ, ಹೆಮ್ಮೆ ಪಟ್ಟೆ. ಅದರ ಲಿಸ್ಟ್ ಅನೌನ್ಸ್ ಮಾಡುವಾಗ ಮೊದಲನೇ ಲಿಸ್ಟಲ್ಲೇ ನನ್ನ ಹೆಸರು ಔಟು. ಕೋಪ ಬರೆದ್ರೆ ಇರುತ್ತಾ? ನನಗೂ ಕೋಪ ಬಂತು, ಭಾಳ ಕೋಪ ಬಂತು. ಬ್ಯಾಟ್ ತಗೊಂಡು ಸೆಲೆಕ್ಟರ್ಸ್ ತಲೆಗೆ ಹೊಡೆದ್ಬಿಡೋಣ ಅನಿಸ್ತು. ಆದರೆ ಅವ್ರನ್ನೇನಾದರೂ ಮುಟ್ಟಿದ್ರೆ ನಮ್ಮ ಕೆರಿಯರ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ಬಿಡ್ತಾರೆ, ಮತ್ತೆಂದಿಗೂ ತಲೆ ಎತ್ತಕ್ಕಾಗಲ್ಲ. ಬಡವನ ಕೋಪ ದವಡೆ ಮೂಳ ಅಂದಂಗೆ ನನ್ನ ಕೋಪ ಎಲ್ಲ ನನ್ನ ದವಡೆಯಲ್ಲಿ ನಾನೇ ಅಗೀತಾ ಮನೆಗೆ ಬರ್ತೀನಿ. ಮನೆಗೆ ಬಂದಾಗ ನಮ್ಮಮ್ಮ ಕೇಳ್ತಾಳೆ, ಏನಾಯಿತು, ಸೆಲೆಕ್ಟ್ ಆದೇನೋ? ನಾನು ಹೇಳ್ತೀನಿ ಇಲ್ಲ ಅಂತ. ಆಗ ನಮ್ಮಮ್ಮ ಹೇಳ್ತಾಳೆ, ಅಲ್ಲೇಲೂಯಾ. ನನಗೆ ಗೊತ್ತಿಲ್ಲ ಯಾಕೆ ಅಮ್ಮ ಅಲ್ಲೇಲೂಯಾ ಹೇಳಿದ್ರು ಅಂತ. ನಾನು ಕೇಳಿದೆ, ನೀನು ಯಾಕೆ ಅಲ್ಲೇಲೂಯಾ ಹೇಳಿದೆ, ಯಾಕೆ ಅಲ್ಲೇಲೂಯಾ ಹೇಳಿದೆ ಅಂದೆ. ಆಗ ಅವಳು ನಮ್ಮಮ್ಮ ಹೇಳಿದ್ರು, ನೀನು ಹೋದಾಗಿಂದ 1 ತೊಟ್ಟು ನೀರು ಕುಡಿದೆ, ಉಪವಾಸದಲ್ಲಿದ್ದು ಪ್ರಾರ್ಥನೆ ಮಾಡಿದೆ, ದೇವರೇ ಅವನು ಸೆಲೆಕ್ಟ್ ಆಗಬಾರ್ದು, ಅವನು ಸೆಲೆಕ್ಟ್ ಆದರೆ ಸೇವಕನಾಗಿ ಸೆಲೆಕ್ಟ್ ಆಗಬೇಕೇ ವಿನಃ ಕ್ರಿಕೆಟ್ ಪಟು ಆಗಬಾರ್ದು ಅಂತ. ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ದುಶ್ಮನ್ ಕಿದರ್ ಹೈ ಅಂದರೆ ಬಗಲ್ ಮೇ ಹೈ ಅಂತ. ನಮ್ಮಮ್ಮನೇ ನನಗೆ ದುಶ್ಮನ್ ಆಗಿಬಿಟ್ರು. ನಾನು ನಮ್ಮಮ್ಮನಿಗೆ ಸವಾಲಾಗ್ದೆ. ಹಾಗಾದರೆ ನಾನು ನೋಡ್ತೀನಿ, ಒಂದು ಕೈ ತೋರಿಸ್ತೀನಿ ನಿಮಗೆ ಅಂತ ಹೇಳಿ ನಮ್ಮಮ್ಮ ಏನು ಹೇಳಿದ್ರು ತದ್ವಿರುದ್ಧವಾಗಿ ಮಾಡ್ತಿದ್ದೆ. ಯಾಕಂದರೆ ನಮ್ಮಮ್ಮನಿಗೆ ಕೋಪ ಬರೆಸ್ಬೇಕಲ್ಲ ನಾನು. ಆ ರೀತಿಯಲ್ಲಿ ಬೇಡ ಅಂದರೆ ಬೇಕು ಅಂತಿದ್ದೆ, ಬೇಕು ಅಂದರೆ ಬೇಡ ಅಂತಿದ್ದೆ, ಮಾಡಬೇಡ ಅಂದರೆ ಮಾಡ್ತಿದ್ದೆ, ಮಾಡು ಅಂದರೆ ಮಾಡಲ್ಲ ಅಂತಿದ್ದೆ, ಎಲ್ಲ ತದ್ವಿರುದ್ಧವಾಗಿ. ಆದರೆ ನನ್ನ ತಾಯಿ ಪ್ರಾರ್ಥನೆ ಮಾಡುವ ತಾಯಿ ಆದದ್ದರಿಂದ ನನಗೆ ಅವರು ಸವಾಲಾಗಿ ನಿಲ್ಲಲಿಲ್ಲ. ಅವರು ಒಂದು ಮಾತು ಹೇಳಿದ್ರು, ದೇವರಿದ್ದಾನೆ, ನನ್ನ ಪ್ರಾರ್ಥನೆ ದಾಟಿ ದೇವರು ಏನು ಮಾಡಲ್ಲ, ಅವನ ಕಣ್ಣು ನೀರನ್ನು ಬುದ್ದಲಿಯಲ್ಲಿ ಶೇಖರಣೆ ಮಾಡಿ ಪ್ರತಿ ಹನಿ ಕಣ್ಣು ನೀರಿಗೂ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಎಂದು ನನ್ನ ತಾಯಿ ಹೇಳುವಾಗ ನೋಡೇ ಬಿಡೋಣ ಅಂತ ನಾನು ಹಠ ಮಾಡಿದೆ. ನಮ್ಮ ತಾಯಿ ಸಭೆಗೆ ಕರೆದ್ರೆ ನಾನು ಗ್ರೌಂಡ್ಗೆ ಹೋಗ್ತಾ ಇದ್ದೆ, ಆರಾಧನೆಗಳಿಗೆ ಹೋಗ್ತಿರ್ಲಿಲ್ಲ, ನಾನು ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೆ. ನಮ್ಮಮ್ಮ ಕಣ್ಣು ನೀರಲ್ಲಿ ಪ್ರಾರ್ಥನೆ ಮಾಡೋಳು. ಒಂದು ದಿನ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಎಲ್ಲ ಕಡೆಗಳಲ್ಲೂ ನಿರಾಶೆ. ನನಗಿಂತ ಸಣ್ಣವರು ಜೂನಿಯರ್ಸು ಮೇಲ್ಕೇರ್ ಹೋಗುವಾಗ ನನ್ನ ಹೃದಯದ ಒಳಗಡೆ ನಿರಾಶೆ, ಭಾಳ ವಿಧವಾದಂಥ ಕೋಪ, ಸೆಲೆಕ್ಟರ್ಸ್ ಮೇಲೆ ಕೋಪ, ಎಲ್ಲರ ಮೇಲೂ ಒಂದು ಥರ ವಿರೋಧ, ಯಾರೂ ಸರಿ ಇಲ್ಲ ಎಂಬ ಭಾವನೆ, ದುಃಖ ಹೆಚ್ಚಾಗ್ತಾ ಇತ್ತು. ಆದರೆ ನಮ್ಮ ತಾಯಿ ಮುಂದೆ ತೋರಿಸ್ಕೊಳಂಗಿಲ್ಲ, ಸವಾಲು ಹಾಕಿದ್ದೀನಲ್ಲ. ಆದರೆ ನಮ್ಮಮ್ಮ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಒಂದು ದಿನ ಸಭೆಗೆ ಹೋದಾಗ ನನ್ನ ಸ್ನೇಹಿತರು ಪಾಸ್ಟರ್ ಅನಿಸನ್, ಈಗ ಅವರು ಕ್ಯಾನಡಾದಲ್ಲಿದ್ದಾರೆ, ಅವರು ಆಗ 17 ವರ್ಷ ಪ್ರಾಯ. ಆ ಪ್ರಾಯದಲ್ಲಿ ದೇವರು ಅತಿ ಶಕ್ತವಾಗಿ ಉಪಯೋಗಿಸ್ತಿದ್ದಂಥ ದೈವ ಸೇವಕರು. 17ನೇ ವಯಸ್ಸಲ್ಲೇ ಒಂದು ಪ್ರವಚನೆ ವರದೊಂದಿಗೆ
ಶಕ್ತವಾಗಿ ದೇವರು ಉಪಯೋಗಿಸ್ತಾ ಇದ್ರು. ಅವರು ನನ್ನನ್ನು ನೋಡಿ ಹೇಳಿದ್ರು, ಬ್ರದರ್, ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ಒಂದು ನಿಮಿಷ ನಿಲ್ಲಿ ಅಂದರು. ನಾನು ಹೇಳಿದೆ, ಹೇಳಪ್ಪ, ನೀನೊಬ್ಬ ಕಡಿಮೆ ಇದೆ, ಅನೇಕರು ಹೇಳಿದ್ರು ಕೇಳಲಿಲ್ಲ, ನೀನು ಹೇಳು ಅಂತ. ಆದರೆ ಅವತ್ತು ಅವರು ನುಡಿದಂಥ ಆಲೋಚನೆ ನನ್ನ ಶರೀರ ನಡುಗುವ ಹಾಗೆ ಮಾಡಿತು. ನನ್ನ ಕಣ್ಣಲ್ಲಿ ನೀರು ಸುರಿಲಿಕ್ಕೆ ಆರಂಭವಾಯಿತು. ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಇಮೋಷನಲ್ ಆಗಿ ಜಾಸ್ತಿ ಉದ್ವೇಗಕ್ಕೆ ಒಳಗಾಗಲ್ಲ. ಕಾರಣ ನಾವು ಸೋತರು ಹೋಗಿ ಬಿರಿಯಾನಿ ತಿಂತಿದ್ವಿ. ನಮ್ಮಲ್ಲಿ ಇವತ್ತು ಸೋತ್ರೆ ನಾಳೆ ಗೆಲ್ಲಬಹುದು ಎಂಬ ಛಲ ಇತ್ತು. ಈ ಪ್ರವಚನಗಳು, ಅನೇಕ ಪಾಸ್ಟರ್ಗಳು ನಮ್ಮ ಮನೆಗೆ ಬಂದು ನನ್ನ ಕುರಿತು ಪ್ರವಚನ ಹೇಳೋರು, ನೀನು ಉನ್ನತವಾದ ಸೇವಕನಾಗ್ತೀಯ, ಅನೇಕರ ಹತ್ತಲಿಕ್ಕೆ ಆಗದೆ ಇರುವ ಸ್ಥಾನಗಳಲ್ಲಿ ನಿನ್ನನ್ನು ದೇವರು ಹತ್ತಿಸ್ತಾನೆ, ಇದೆಲ್ಲ ಹೇಳುವಾಗ ನೀವು ರೀಲ್ ಬಿಡ್ರಿ, ನಾವು ಸುತ್ಕೋತೀವಿ ಅಂತ ನಾನು ತಲೆ ಬಗ್ಗಿಸಿ ನಗ್ತಾ ಇದ್ದೆ. ಇವತ್ತಿಲ್ಲಿ ಕೆಲವ್ರು ನಗಂಗೆ, ನಾನು ಹಂಗೆ ಮಾಡ್ತಾ ಇದ್ದವನೇ. ಆದರೆ ಅವತ್ತಿನ ದಿನ ನನ್ನ ಎನ್ಕೌಂಟರ್ನ ದಿನ ಆಗಿತ್ತು. ದೇವರ ಸಂಗಡ ನನಗೆ ಒಂದು ಎನ್ಕೌಂಟರ್ ಆಯಿತು. ಅವತ್ತು ಅನಿಸನ್ ಅವರ ಶಬ್ದ ಮಾರ್ಪಾಡಾಗಿ ಒಂದು ಗುಡುಗಿನ ಶಬ್ದದ ಹಾಗೆ ನನ್ನ ಕಿವಿಯಲ್ಲಿ ಮೊಳಗ್ತು. ಇವತ್ತು ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್. ಇವತ್ತು ನೀನು ನನಗಾಗಿ ಸಮರ್ಪಿಸಿದ್ರೆ ನಿನ್ನನ್ನು ಉನ್ನತ ಸೇವಕನಾಗಿ ನಾನು ಅಭಿಷೇಕ ಮಾಡ್ತೀನಿ ಅಂತ ಹೇಳಿ ದೇವರು ಅವತ್ತು ವಾಗ್ದಾನ ಮಾಡಿದ್ರು. ನನ್ನ ಕಣ್ಣಲ್ಲಿ ನೀರು ಹರಿತಾ ಇದೆ. ಖರ್ಚಿಪ್ ತಗೊಂಡು ಒರೆಸ್ತಾ ಇದ್ರು, ಅಣೆಕಟ್ಟು ಒಡೆದು ಹೇಗೆ ನೀರು ಹರಿಯುತ್ತೋ ಅದೇ ರೀತಿಯಲ್ಲಿ ನನ್ನ ಕಣ್ಣಲ್ಲಿ ಕಣ್ಣು ನೀರು ಹರಿತಾ ಇದೆ. ನನಗೆ ಚೆನ್ನಾಗಿ ಅರ್ಥ ಆಯಿತು, ಇದು ಮಾನುಷಿಕವಾದ ಶಬ್ದವಲ್ಲ, ಇದು ಪರಲೋಕದ ದೇವರ ಶಬ್ದ ಎಂದು ಸ್ಪಷ್ಟವಾಗಿ ಅರ್ಥ ಆಯಿತು. ಅವತ್ತೇ ನಾನು ನನ್ನ ಕ್ರಿಕೆಟಿಗೆ ಸ್ನೇಹಿತರಿಗೆ, 100 ಗಟ್ಟಲೆ ಸ್ನೇಹಿತರಿಗೆ ಎಲ್ಲರಿಗೂ ಗುಡ್ ಬೈ ಹೇಳಿ ಅವತ್ತು ದೇವರ ಪಾದದಲ್ಲಿ ಸಮರ್ಪಿಸಿದೆ. ಕರ್ತನೆ, ನನಗೊಂದು ಆಯುಸ್ ಕೊಟ್ಟರೆ ನಾನು ನಿನಗಾಗಿ ಜೀವಿಸ್ತೇನೆ ಎಂದು ಆವತ್ತು ತೆಗೆದುಕೊಂಡ ತೀರ್ಮಾನ ಇವತ್ತಿಗೂ ಬದಲಾವಣೆ ಆಗಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ನನ್ನ ದೇವರು ವಾಗ್ದಾನ ಪ್ರಕಾರ ನಡೆಸ್ಕೊಂಡು ಬಂದಿದ್ದಾನೆ. ಅದರಿಂದಲೇ ಈ ರಾತ್ರಿ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ಸ್ತ್ರೀಯರೇ, ನೀವು ನನಗೋಸ್ಕರ ಅಳಬೇಡ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ. ಇವತ್ತು ತಲೆಮಾರುಗಳಿಗಾಗಿ ಅಳ್ತಾ ಇರುವಂಥವರು ಯಾರಾದರೂ ಇದ್ರೆ, ಪ್ರಾರ್ಥನೆ ಮಾಡುವ ತಂದೆ ತಾಯಿ ಇರೋದಾದ್ರೆ, ನಿನ್ನ ಮಕ್ಕಳು ಅಡ್ಡದಾರಿಗೆ ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ನಿನ್ನ ಮಕ್ಕಳು ಮದ್ಯಪಾನಿಗಳಾಗೋದಕ್ಕೆ ದೇವರು ಬಿಡೋದಿಲ್ಲ. ನಿನ್ನ ಮಕ್ಕಳು ಮಾದಕ ಚಟಕ್ಕೆ ಬೀಳೋದಿಲ್ಲ. ಅವರು ದೈವ ಭಕ್ತರಾಗಿ ಬೆಳೆದು ಬರ್ತಾರೆ, ನೀನು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿರೋದಾದ್ರೆ. ಅದಕ್ಕೆ ಸಾಕ್ಷಿ ನಾನೇ ಆಗಿದ್ದೇನೆ. ಪ್ರೀತಿಯ ದೇವ ಜನರೇ, ಲೋಕದಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಇದೆ. ನಂಬಿದವರು ಕೈ ಬಿಡ್ತಾರೆ. ನೀವು ಆಶ್ರಯ ಇಟ್ಟ ಕೊಂಬೆಗಳು ಮುರಿತಾ ಇದೆ. ಜನರು ಮುಂಚಿನ ಹಾಗಿಲ್ಲ, ಈಗ ಬದಲಾವಣೆಗಳಾಗಿದ್ದಾರೆ. ಮಾತಿಗೆ ಬೆಲೆ ಇಲ್ಲ, ನಡತೆಯಲ್ಲಿ ಗುಣ ಇಲ್ಲ. ಎಲ್ಲ ಬದಲಾವಣೆ ಆಗ್ತಾ ಇರುವ ಈ ಕಾಲಗಳಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನನ್ನು ತಿನ್ನುವ ಕಾಲ ಬರ್ತಾ ಇದೆ. ಯುದ್ಧಗಳು, ಕ್ಷಾಮಗಳು, ಭೂಕಂಪಗಳು, ಇದೆಲ್ಲ ಸುದ್ದಿ ಕೇಳುವಾಗ ನೀವು ಭಯಪಡಬೇಡ್ರಿ. ಇದೆಲ್ಲ ನೂತನ ಸಂವತ್ಸರದ ಜನನ ಆಗ್ತಾ ಇದೆ. ಕರ್ತನ ಬರೋಣ ಹತ್ತಿರವಾಯಿತು ಎಂದು ಇದು ಎಚ್ಚರಿಸುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಅಶುದ್ಧನು ತನ್ನನ್ನೇ ಅಶುದ್ಧ ಮಾಡಿಕೊಳ್ಳಲಿ, ಪರಿಶುದ್ಧನು ತನ್ನನ್ನೇ ತಾನು ಇನ್ನೂ ಹೆಚ್ಚಾಗಿ ಪರಿಶುದ್ಧಗೊಳಿಸಲಿ. ಕಾರಣ ಈಗ ನಾನು ಬೇಗನೆ ಬರುತ್ತೇನೆ. ವಾಗ್ದಾನ ಮಾಡಿದ ಯೇಸು ತಾನು ಬೇಗನೆ ಬರುವಂತನಾಗಿದ್ದಾನೆ. ಅದರಿಂದ ಈ ಭೂಯಾತ್ರೆಯನ್ನ ಅಲ್ಲಿ ಇಲ್ಲಿ ಹಣ ಮಾಡೋದ್ರಲ್ಲೋ, ಸ್ಥಾನದಲ್ಲೋ, ಹೆಸರಲ್ಲೋ ಕಳಿಬಾರ್ದು. ಆ ಕುರುಡನು ಹೇಳಿದ ಹಾಗೆ, ಸ್ವಾಮಿ ನನ್ನ ಕಣ್ಣು ತೆರೆ, ಆಗ ನಾನು ನಿನ್ನನ್ನು ಕಾಣಬಹುದು, ನಾನು ಕಾಣಬಹುದು ನಿನ್ನನ್ನು.
ಯೇಸುವನ್ನು ಕಾಣಬೇಕೆಂದು ಬಯಕೆ ಉಳ್ಳಂತ ಪ್ರತಿಯೊಂದು ದೇವ ಜನರಿಗಾಗಿ ನಾನು ದೇವರನ್ನ ಕೊಂಡಾಡುವಂತನಾಗಿದ್ದೇನೆ. ಸತ್ಯವೇದ ಗ್ರಂಥದಲ್ಲಿ ಕೀರ್ತನೆ 119:18 ವಾಕ್ಯ ಹೇಳುತ್ತೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಅದರ ಅರ್ಥ, ಕೀರ್ತನೆಕಾರನು ಕುರುಡನಾಗಿ ಕೀರ್ತನೆಯನ್ನು ರಚಿಸುತ್ತಿಲ್ಲ. ಅವನಿಗೆ ಕಣ್ಣು ಕಾಣ್ತಾ ಇದೆ. ಮನುಷ್ಯನಿಗೆ ಹೊರಗಡೆ ಕಣ್ಣಿದೆ, ಒಳಗಡೆ ಕಣ್ಣಿದೆ. ಒಳಗಡೆ ಮನುಷ್ಯ ಆತ್ಮಿಕ ಮನುಷ್ಯ, ಹೊರಗಡೆ ಮನುಷ್ಯ ಶಾರೀರಿಕವಾದ ಮನುಷ್ಯ. ಹೊರಗಡೆ ಮನುಷ್ಯನಿಗೆ 3 ಹೊತ್ತು ಆಹಾರ ಕೊಡುವ ಹಾಗೆ ಆತ್ಮಿಕ ಮನುಷ್ಯನಿಗೆ ದೈವ ವಚನ, ಆರಾಧನೆ, ಪ್ರಾರ್ಥನೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೊರಗಡೆ ಮನುಷ್ಯ ತಾತ್ಕಾಲಿಕವಾದದ್ದು, ಒಳಗಡೆ ಮನುಷ್ಯ ಶಾಶ್ವತವಾದವನು. ಮನುಷ್ಯನನ್ನ ದೇವರು ಉಂಟು ಮಾಡಿದಾಗ ದೇಹ, ಪ್ರಾಣ, ಆತ್ಮ 3 ಭಾಗಗಳಿಂದ ಮಾಡಿದ್ದಾನೆ. ಹೊರಗಡೆ ಕಾಣುವ ಈ ಶರೀರ, ಈ ಮಣ್ಣಿನ ಘಟ್ಟ, ಇದು ದೇಹ. ಪ್ರಾಣ ಇಮೋಷನಲ್ ಪಾರ್ಟ್, ಉದ್ವೇಗದ ಭಾಗ. ಸಂತೋಷ ಆದಾಗ ನಗ್ತೀವಿ, ದುಃಖ ಆದಾಗ ಅಳ್ತೀವಿ. 3ನೇ ಭಾಗ ಆತ್ಮ. ಆತ್ಮಕ್ಕೆ ಸಾವಿಲ್ಲ, ಆತ್ಮ ಸಾಯೋದಿಲ್ಲ. ಅದಕ್ಕೆ ಜೀವಂತವಾಗಿರುವಾಗಲೇ ಸೃಷ್ಟಿಕರ್ತನನ್ನ ಸ್ಮರಿಸಬೇಕು. ಈ ಆತ್ಮ ಒಂದು ದೇಹ ಸತ್ತಾಗ ಪ್ರಾಣ ಹಾರಿ ಹೋಗುತ್ತೆ, ಇಮೋಷನಲ್ ಪಾರ್ಟ್ ಹೋಗುತ್ತೆ, ದೇಹವನ್ನು ಮಣ್ಣಗಾಕ್ತೀವಿ. ಆದರೆ ಆತ್ಮ ನೀನು ಜೀವಂತವಾಗಿರುವಾಗ ಮಾಡುವ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದ್ರ ಪ್ರಕಾರ ನೀನು ಎಲ್ಲಿಗೆ ಹೋಗಬೇಕು ಎನ್ನುವುದನ್ನು ನಿರ್ಣಯಿಸುತ್ತೆ. ಯೇಸು ಸ್ವಾಮಿ ಹೇಳಿದನು, ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕಷ್ಟೇ, ನಾನು ನಿಮಗೆ ನಿತ್ಯ ಜೀವವನ್ನ ಕೊಡುವುದಕ್ಕೂ ಸಮೃದ್ಧಿಯಾದ ಜೀವನವನ್ನು ಕೊಡುವುದಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ಆಯುಸ್ ಕಾಲ 70, ಬಲ ಹೆಚ್ಚಂದ್ರೆ 80 ಅಂತಾರೆ. 80 ಇವತ್ತು 30 ಆದ್ರೆ ಸುತ್ಕೊಂಡು ಬಿದ್ದಿರ್ತಾರೆ. ಅಮ್ಮ ಅಪ್ಪ ಅಂತಾರೆ. ಈಗಲೇ ಹೋಗೋದಕ್ಕೆ ರೆಡಿ ಆಗ್ತಾರೆ. ನೆಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗ್ಬಿಟ್ಟಿರುತ್ತೆ. 70-80 ಅಂದರೆ ಆಶ್ಚರ್ಯ. ಇವತ್ತು ನಾನು ನಿಮಗೆ ಹೇಳ್ತೇನೆ, ಈ ಆಯುಸ್ ಮುಗಿದೋಗುತ್ತೆ. ಆಮೇಲೆ ನೀನು ಎಲ್ಲಿಗೆ ಹೋಗ್ತಿ? ಒಂದು ನರಕಕ್ಕೆ ಹೋಗಬೇಕು, ಇಲ್ಲ ಪರಲೋಕಕ್ಕೆ ಹೋಗಬೇಕು. ಆಮೇಲೆ ಅದರ ಮಧ್ಯದಲ್ಲಿ ಬೇರೆ ಜಾಗ ಇಲ್ಲವೇ ಇಲ್ಲ. ಇಷ್ಟರೊಳಗಡೆ ಸೃಷ್ಟಿಕರ್ತನನ್ನು ನೀನು ಕಾಣಬೇಕು. ಕುರುಡ ಹೇಳ್ತಾನೆ, ನನ್ನ ಕಣ್ಣು ತೆರೆ, ಆಗ ನಿನ್ನನ್ನು ನಾನು ಕಾಣಬಹುದು. ಗಮನಿಸಿ ಪ್ರಿಯರೇ, ಕೀರ್ತನೆಕಾರನು ಕಣ್ಣು ತೆರೆದೇ ಅವನು ಹೇಳ್ತಾ ಇರೋದು. ಕಣ್ಣು ಆಂತರಿಕ ಕಣ್ಣಿಂದ ಆ ತೆರೆ ಅಂತ ಹೇಳ್ತಾ ಇದ್ದಾನೆ. ಸ್ಪಿರಿಚುವಲ್ ಹೈ, ಆತ್ಮಿಕವಾದ ಕಣ್ಣು ತೆರೆದ್ರೆ ಇವತ್ತು ಅದ್ಭುತಗಳು ನೀವು ಕಾಣಬಹುದು. ನಿಮ್ಮ ಕಣ್ಣು ಇವತ್ತು ಆಂತರಿಕವಾದ ಕಣ್ಣು ತೆರೆದ್ರೆ ಇವತ್ತು ಅದ್ಭುತ ಕಾಣಬಹುದು. ಅದ್ಭುತ ಮಾಡುವ ದೇವರು ರಿಟೈರ್ಡ್ ಆಗಲಿಲ್ಲ. ಅವನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿರುವ ದೇವರಾಗಿರೋದ್ರಿಂದ ಹಲ್ಲೆಲೂಯ. ಅದ್ಭುತ ಕಾಣತಕ್ಕಂತೆ ನಿನ್ನ ಕಣ್ಣು ತೆರೆಯಬೇಕು. ಕಣ್ಣು ಮುಚ್ಕೊಂಡು ದೇವರು ಮುಂಚೆ ಎಲ್ಲ ಮಾಡ್ತಾ ಇದ್ರು ಅದ್ಭುತ, ಈಗೇನು ನಡೀತಾ ಇಲ್ಲ. ಹೇಳ್ಬೇಡ, ದೇವರೇನು ರಿಟೈರ್ಡ್ ಆಗಲಿಲ್ಲ. ನನ್ನ ದೇವರೇನು ಇಟ್ಟ ಕಡೆ ಇರೋ ದೇವರು ಅಲ್ಲ. ನನ್ನ ಯೇಸು ಇದ್ದವನು, ಇರುವಾತನು, ಅವನು ಬರಲಿಕ್ಕಿರುವವನು. ಅವನೇ ಆಲ್ಫಾ, ಅವನೇ ಒಮೇಗಾ, ಅವನೇ ಆರಂಭ, ಅವನೇ ಅಂತ್ಯ. ಹಲ್ಲೆಲೂಯಾ. ಅವನೇನಾದರೂ ನಿನ್ನ ಜೀವನದಲ್ಲಿ ಆರಂಭಿಸಿದ್ರೆ ಅವನೇ ಪೂರ್ಣಗೊಳಿಸ್ತಾನೆ.
ಇದ್ರ ಮಧ್ಯದಲ್ಲಿ ಯಾವ ಮಂತ್ರವಾದಿಗೋ ಯಾವ ಪೂಜಾ ಶಕ್ತಿಗಳಿಗೋ ನಿನ್ನನ್ನ ನಾಶ ಮಾಡಕ್ಕೆ ಆಗೋದಿಲ್ಲ ಎಂದು ಇವತ್ತು ನಾನು ಘಂಟಾಘೋಷವಾಗಿ ಕೂಗಿ ಹೇಳ್ತೇನೆ. ಹಲ್ಲೆಲೂಯಾ, ಬಲೋ ಯೇಸು ಮಸೀಹ್ ಕಿ ಆಮೆನ್. ಸ್ವಲ್ಪ ವಾಕ್ಯದ ಆಳದಲ್ಲಿ ನಾನು ಇಳಿಲಿಕ್ಕೆ ಬಯಸ್ತೇನೆ. ಮತ್ತಾಯನ ಸುವಾರ್ತೆ 6:22, ಕಣ್ಣು ದೇಹಕ್ಕೆ ದೀಪವಾಗಿದೆ. ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಕಣ್ಣು ದರ್ಶನವನ್ನು ತೋರಿಸುತ್ತೆ. ಕಣ್ಣು ನೆಟ್ಟಗಿದ್ರೆ ದೇಹವೆಲ್ಲ ಬೆಳಕಾಗಿರುತ್ತೆ. ಆಮೇಲೆ ಈ ಕಣ್ಣು ಸೊಟ್ಟಕ್ಕಿದ್ರೆ ಕೆಲವರೆಲ್ಲ ಹೆಸರಿಟ್ಕೋತಾರೆ. ಇಲ್ಲಿದ್ರೆ ಕ್ಷಮಿಸ್ರಿ, ನಮ್ಮಲ್ಲೊಬ್ರು ಇದ್ರು ಮೀನಾಕ್ಷಿ ಅಂತ. ಮೀನಾಕ್ಷಿ ಅಂದರೆ ಮೀನಿನಂತೆ ಕಣ್ಣುಳ್ಳವಳು, ಅಕ್ಷಿ ಅಂದರೆ ಕಣ್ಣು. ಮೀನಾಕ್ಷಿ ಅಂದರೆ ಮೀನಿನಂತೆ ಕಣ್ಣುಳ್ಳವಳು ಮೀನಾಕ್ಷಿ ಅಂತ. ಆದರೆ ಈಕೆ ಕಣ್ಣು ಒಂದು ಉತ್ತರಕ್ಕೆ ಇನ್ನೊಂದು ದಕ್ಷಿಣಕ್ಕೂ ಇರುತ್ತೆ. ಸ್ತೋತ್ರ. ಇವ್ರು ಯಾರನ್ನ ನೋಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಹೆಸರು ಮಾತ್ರ ಮೀನಾಕ್ಷಿ ಅಂತ. ಇನ್ನೊಬ್ಬನ ಹೆಸರು ಆರೋಗ್ಯ ಸ್ವಾಮಿ ಅಂತ. ಗಾಳಿ ಬಂದ್ರೆ ತೂರ್ಕೊಂಡು ಹೋಗಂಗಿದ್ದಾನೆ, ಸಣ್ಣಕ್ಕೆ ಪೆನ್ಸಿಲ್ ತರ. ಅವನ ಆರೋಗ್ಯ ಸ್ವಾಮಿ. ಎಂತೆಂತ ಹೆಸರು ಇಡ್ತಿರೋ. ನಮ್ಮಲ್ಲೊಬ್ಬ ಇದ್ದ ಸಂತೋಷ ಅಂತ ಅವನ ಹೆಸರು. ಅವನು ಒಂದಿನ ನಕ್ಕಿದ್ ನಾನು ನೋಡಿಲ್ಲ. ಹೆಸರಿಗೂ ಅವರ ಜೀವನಕ್ಕೂ ಒಂದು ಕನೆಕ್ಷನೇ ಇಲ್ಲ. ಇವತ್ತು ನಿನ್ನ ಹೆಸರಿಗೂ ನಿನ್ನ ಜೀವನಕ್ಕೂ ಅರ್ಥಪರ ಮಾಡತಕ್ಕಂಥ ಒಬ್ಬನು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಅವನು ಇವತ್ತು ತಂದೆಯ ಬಲಭಾಗದಲ್ಲಿ ಕುಳಿತು ನಿನಗೋಸ್ಕರ ಮಧ್ಯಸ್ಥಿಕೆ ಮಾಡ್ತಾ ಇದ್ದಾನೆ. ಅವನು ನಿನಗೋಸ್ಕರವಾಗಿ ಬೇಡಿಕೊಳ್ತಾ ಇದ್ದಾನೆ, ವಾದಿಸ್ತಾ ಇದ್ದಾನೆ. ಅವನೊಬ್ಬ ಒಳ್ಳೆಯ ವಕೀಲನು ಎಂದು ನಿನ್ನೆ ರಾತ್ರಿ ನಾನು ಹೇಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇಹ ಅಂದ್ರೆ ನೀವು ಗಮನಿಸಬೇಕು, ವಿ ಆರ್ ದ ಟೆಂಪಲ್ ಆಫ್ ಗಾಡ್ ಅಂತೀವಿ. ಮನುಷ್ಯನ ಹೃದಯ ದೇವರ ಮಂದಿರ. ದೇವರನ್ನ ಕುಣಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಮನೆ ಹೆಂಗಾದ್ರೂ ಸರಿ ದೇವ್ರನ್ನ ಮನಸ್ಸಲ್ಲಿ ಇಟ್ಕೊಬೇಕು ಅಂತ ಭಾಳ ಇಷ್ಟಪಡೋರು ನಾವೆಲ್ಲ, ಹೌದಲ್ಲ? ಯೇಸು ಸ್ವಾಮಿನ ಒಬ್ಬ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ತೀರ್ಮಾನ ಮಾಡ್ದ. ಯೇಸು ಅಂದರೆ ಭಾಳ ಇಷ್ಟ ಅವನಿಗೆ. ಅದಕ್ಕೆ ಯೇಸು ಸ್ವಾಮಿನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ತೀರ್ಮಾನ ಮಾಡ್ದ. ಇವನು ಕ್ರಿಸ್ಮಸ್ಸಿಗೆ ಈಸ್ಟರ್ಗೆ ಸಭೆಗೆ ಹೋಗೋನು. ಮಧ್ಯದಲ್ಲಿ ಸಭೆ ಕಡೆ ತಲೆನೂ ಹಾಕಿ ಮಲಗಲ್ಲ ಇವನು. ಆದರೆ ಯೇಸುವಿನ ಮೇಲೆ ಪ್ರೀತಿ ಹೆಚ್ಚಾಯಿತು. ಒಂದಿನ ತೀರ್ಮಾನ ಮಾಡ್ದ ಯೇಸುವಿನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಅವನ ಅಂಗಡಿಗೆ ಹೋದ. ಯೇಸು ಸ್ವಾಮಿಯ ಕ್ಯಾಲೆಂಡರ್ ಮಾರುವಂಥ ಅಂಗಡಿಗೆ ಹೋದ. ಆ ಅಂಗಡಿಯಲ್ಲಿ ನೋಡಿದ ವಿವಿಧ ರೀತಿಯ ಯೇಸುವಿನ ಕ್ಯಾಲೆಂಡರ್ಗಳು ಗಮನಿಸ್ದ. ಒಂದು ಶಿಲುಬೆಗೆ ಹಾಕಿರುವ ಯೇಸು, ಇನ್ನೊಂದು ತೆರೆದ ಹೃದಯದೊಂದಿಗೆ ಇರುವ ಯೇಸು, ಇನ್ನೊಂದು ಯೇಸು ಮರಿ ಕುರಿಯನ್ನ ಹೆಗಲ ಮೇಲೆ ಹಾಕೊಂಡು ತಾಯಿ ಕುರಿಯನ್ನ ಮೆತ್ತಗೆ ನಡೆಸ್ಕೊಂಡು ಹೋಗೋ ಯೇಸು, ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವ ಯೇಸು. ಇವನ ಈ ಎಲ್ಲ ಯೇಸುವನ್ನು ನೋಡಿ ಕನ್ಫ್ಯೂಷನ್ ಆದ, ಯಾವ ಯೇಸುನ ಮನೆ ಕರ್ಕೊಂಡು ಹೋಗೋದು ಅಂತ. ಭಾಳ ಆಶ್ಚರ್ಯ ಇವನಿಗೆ, ಯಾವ ಯೇಸುನ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ದ. ಶಿಲುಬೆಯಲ್ಲಿರೋ ಯೇಸು, ಅಯ್ಯಯ್ಯೋ ಬೇಡ ಬೇಡ ಬೇಡ, ಕಷ್ಟ ಬಂದ್ಬಿಡುತ್ತೆ ಮನೆಗೆ ಅಂತ. ಸ್ತೋತ್ರ. ತೆರೆದ ಹೃದಯದ ಯೇಸು, ಅಯ್ಯೋ ಬೇಡಪ್ಪ, ನನ್ನ ಹೃದಯ ಕಠಿಣವಾಗಿರುವಾಗ ದೇವ್ರ ಹೃದಯ ತೋರಿಸ್ರೆ ನಾನೆಲ್ಲಿ ಹೃದಯ ತೆರೆಯೋಕ್ಕಾಗುತ್ತೆ, ಬೇಡ ಅಂತ. ಕಡೆಗೊಂದು ನಿರ್ಧಾರಕ್ಕೆ ಬಂದ, ನಾನಂತೂ ಪ್ರಾರ್ಥನೆ ಮಾಡಲ್ಲ, ಯೇಸು ಆದರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ. ಪ್ರಾರ್ಥನೆ ಮಾಡುವ ಯೇಸುವಿನ ಭಾವಚಿತ್ರ ಇರುವ ಕ್ಯಾಲೆಂಡರ್ ಕೊಂಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡ್ದ. ಅಂಗಡಿಯವನ ಹತ್ರ ಕೇಳ್ದ, ಏನಪ್ಪ
ಯೇಸು ಸ್ವಾಮಿ ನನಗೆ ಭಾಳ ಇಷ್ಟ. ಎಷ್ಟಪ್ಪ? ಅವನ ಅಂಗಡಿಯವನು ಹೇಳ್ದ, ಸರ್ 25 ರೂಪಾಯಿ ಸರ್. ಇವನು ಗಾಬರಿ ಬಿದ್ದ, ಏನಪ್ಪ 25 ಅಂತಿದ್ಯಾ? ಯಾರನ್ನ? ಯೇಸು ಸ್ವಾಮಿನ. ನಮ್ಮ ಹೆಂಗಸರುಗಳು ಬೆಂಡೆಕಾಯಿ ಸೌತೆಕಾಯಿನೆಲ್ಲ ಚೌಕಾಸಿ ಮಾಡ್ದಂಗೆ ಇವನು ತರಕಾರಿನ ಚೌಕಾಸಿ ಮಾಡ್ದ ಹಾಗೆ ಇವನು ಯೇಸುವಿನ ಚೌಕಾಸಿ ಮಾಡ್ತಾ ಇದ್ದಾನೆ. ಅಂಗಡಿಯವನ ಹತ್ರ ಹೇಳ್ದ, ಜಾಸ್ತಿ ಆಯಿತು, ರೇಟ್ ಜಾಸ್ತಿ ಆಯಿತು. ಯಾರಿಗೆ? ಯೇಸು ಸ್ವಾಮಿ ರೇಟ್ ಜಾಸ್ತಿ ಆಯಿತು ಅಂತ. ಸ್ತೋತ್ರ. ಹೇಳದೆ ಇದ್ದಾಗ ನೀವು ಎಲ್ಲೋ ಕೇಳಿರಂಗಿದೆ. ಅಂಗಡಿಯವನ ಹತ್ರ ಹೇಳ್ದ, ನೋಡಪ್ಪ 20 ರೂಪಾಯಿ ಕೊಡ್ತೀನಿ ಕೊಡು. ಅಂಗಡಿಯವನು ಹೇಳ್ದ, ಆಗಲ್ಲ ಸರ್, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಪ್ರಿಂಟಿಂಗ್ ಬೆಲೆ, ಪೇಂಟ್ ಬೆಲೆ ಜಾಸ್ತಿ ಆಗಿದೆ, ಪೇಪರ್ ಬೆಲೆ ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ಬೆಲೆ ಜಾಸ್ತಿ ಆಗಿದೆ. ಆಗಲ್ಲ ಸರ್, ಬೇಕಾದರೆ ನಿಮಗೂ ಬೇಡ ನನಗೂ ಬೇಡ, 24 ರೂಪಾಯಿ ಕೊಡ್ತೀನಿ. ಇವನು ಹೇಳ್ದ, ಇಲ್ಲ 22. ಕಡೆಗೆ ಅಂಗಡಿಯವನು ಹೇಳ್ದ, ನಿನಗೂ ಬೇಡ ನನಗೂ ಬೇಡ, 23 ರೂಪಾಯಿ ಕಡೆಯದು, ಫಸ್ಟ್ ಬೋನಿ ನೀವೇ ಸರ್, ಬೇಕಾದರೆ ತಗೊಳ್ಳಿ, ಇಲ್ಲಾಂದರೆ ಬೋಗ್ರಿ ಸಾರ್ ಅಂದ. ಹಂಗೆ ಚೌಕಾಸಿ ಮಾಡಿ ಯೇಸು ಸ್ವಾಮಿಯನ್ನು 23 ರೂಪಾಯಿ ಕೊಂಡ್ಕೊಂಡ. 23 ರೂಪಾಯಿಗೆ ಯೇಸು ಸ್ವಾಮಿನ ಕೊಂಡ್ಕೊಂಡು ಮನೆಗೆ ತಗೊಂಡೋಗೋ ಸಂತೋಷದಲ್ಲಿ ಸಡನ್ನಾಗಿ ದಿಮಾಗ ಬತ್ತಿ ಜಲ್ಗಯ್ಯ ಅಂದಂಗೆ ಇವನ ಮನಸ್ಸಿನಲ್ಲಿ ಒಂದು ಒಳೀತು. ಅರೆ, ಈ ಯೇಸು ಸ್ವಾಮಿನ ತಗೊಂಡೋಗಿ ನಮ್ಮ ಮಳೆಯಲ್ಲಿ ನೇತಾಕಿದ್ರೆ ಗಾಳಿಗೆ ಹಾರಾಡ್ತಾ ಇರ್ತಾರಲ್ಲಪ್ಪ ಯೇಸು ಸ್ವಾಮಿ. ಅದಕ್ಕೆ ಪಕ್ಕದಲ್ಲಿ ಒಂದು ಫ್ರೇಮ್ ಹಾಕೋ ಅಂಗಡಿಗೆ ಹೋದ. ಅವನಿಗೆ ಹೇಳ್ದ, ನೋಡಪ್ಪ ನನಗೆ ಯೇಸು ಅಂದರೆ ತುಂಬ ಇಷ್ಟ, ಮುಂದುಗಡೆ ಗ್ಲಾಸು ಹಿಂದುಗಡೆ ಕಾರ್ಡ್ಬೋರ್ಡ್ ಹಾಕಿ 4 ಕಡೆ ಬೀಡಿಂಗ್ ಹೊಡೆದು ಜಪ್ಪ ಅಂದರೂ ಜರುಗದಿರೋಗೆ ಪ್ಯಾಕ್ ಮಾಡಿಕೊಡು ಅಂದ. ಇವನ ಫ್ರೇಮ್ ಹಾಕಿಸ್ದ. ಮನೆಗೆ ಹೋಗೋ ಟೈಮಲ್ಲಿ ಯೋಚನೆ ಬಂತು, ಅರೆ ರಾತ್ರಿ ಮಲಗುವಾಗ ಎಲ್ಲ ಲೈಟು ಆಫ್ ಮಾಡಿರ್ತೀವಿ, ಪಾಪ ಯೇಸು ಸ್ವಾಮಿ ಕತ್ಲೆಯಲ್ಲಿ ಇರ್ತಾರಲ್ಲ, ಇರಲಿ ಬಿಡು, ತಲೆಗೆ ಒಂದು 0 ಕ್ಯಾಂಡ್ಲ್ ಬಲ್ಪು, ಅದಕ್ಕೊಂದು ಹೋಲ್ಡ್ರ್ ಫಿಕ್ಸ್ ಮಾಡು ಅಂದ. ಅವನು ಹೋಲ್ಡ್ರು ಫಿಕ್ಸ್ ಮಾಡಿಕೊಟ್ಟ. ಇವನ ಸಂತೋಷವಾಗಿ ಯೇಸು ಸ್ವಾಮಿನ ತಗೊಂಡೋಗಿ ಮನೆಗಿಟ್ಟು 0 ಕ್ಯಾಂಡ್ಲ್ ಬಲ್ಪು ಹಾಕಿದ. ಇವನ ಮನೆ ಒಳಗಡೆ ಬೆಡ್ರೂಮ್ಗೆ LED ಬಲ್ಪು, ಯೇಸುವಿಗೆ 0 ಕ್ಯಾಂಡ್ಲ್ ಬಲ್ಪು. ಲೋಕದ ಬೆಳಕಾಗಿರುವ ಯೇಸುವಿಗೆ ಇವನ ಬೆಳಕು, 0 ಕ್ಯಾಂಡ್ಲ್ ಕೊಡ್ತಾ ಇದ್ದಾನೆ. ಅನೇಕರು ಯೇಸುವನ್ನು ಹುಡುಕೋದು ಹೀಗೆ, ಯೇಸುವನ್ನು ಕಂಡುಕೊಳ್ಳೋದು ಹೀಗೆ. ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯ ನೀನು ನನಗೋಸ್ಕರ ಎಂಥ ಗುಡಿ ಕಟ್ಟಬಲ್ಲೆ? ಹಣ ಇರೋನು ಮಾರ್ಬಲಲ್ಲಿ ಕಟ್ತಾನೆ, ಗ್ರಾನೈಟಲ್ಲಿ ಕಟ್ತಾನೆ, ಏನು ಇಲ್ಲ ಅಂದರೆ ಗರಿಯಲ್ಲಾದರೂ ಗುಡಿಸಲಲ್ಲಾದರೂ ಕಟ್ತಾನೆ ಆಲಯ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯರ ಕೈ ಕೆಲಸಗಳಲ್ಲಿ ನಾನು ವಾಸ ಮಾಡುವವನಲ್ಲ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನೀನು ನನಗೋಸ್ಕರ ಎಂಥ ಗುಡಿ ಕಟ್ಟಬಲ್ಲೆ? ಇವತ್ತು ನಿಜವಾಗಿ ಯೇಸುವನ್ನು ಕಾಣಬೇಕು ಅನ್ನೋದಾದರೆ ನಿಮ್ಮ ಆಂತರಿಕ ಕಣ್ಣು ತೆರೆಯಿರಿ. ಹಲ್ಲೆಲೂಯಾ. ಗುಡಿಗಳಲ್ಲ, ಫೋಟೋಗಳಲ್ಲ, ಅಲ್ಲಲ್ಲಿ ರೂಪಗಳಲ್ಲ, ನಿನ್ನ ಹೃದಯದಲ್ಲಿ ಯೇಸು ವಾಸ ಮಾಡೋದಿಕ್ಕೆ ಅವನು ತವಕವುಳ್ಳವನಾಗಿದ್ದಾನೆ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಅನೇಕರ ಕಣ್ಣು ಕುರುಡಾಗಿದೆ. ಯೇಸುವಿನ ನಾಮದಲ್ಲಿ ಅನೇಕ ಅನಾಚಾರಗಳ ಮಾಡಿದವರಿದ್ದಾರೆ. ಸತ್ಯ ತಿಳಿದವರು, ಚೆನ್ನಾಗಿ ದೇವರನ್ನ ಅರ್ಥ ಮಾಡಿಕೊಂಡವರು ಕುರ್ಚಿಗಾಗಿ ಕಚ್ಚಾಡ್ತಾ ಇದ್ದಾರೆ, ಪದವಿಗಾಗಿ ಕಚ್ಚಾಡ್ತಾ ಇದ್ದಾರೆ. ಆದರೆ ರಸ್ತೆ ಮಗ್ಲಲ್ಲಿರುವಂಥ ಕುರುಡ, ಯಾರಿಗೂ ಬೇಡದೇ ಇರೋ ಕುರುಡ ಹೇಳ್ತಾನೆ, ನನಗೆ ಯೇಸುವನ್ನು ಕಾಣಬೇಕು. ಅವನಿಗೆ ಕಣ್ಣು ಕಾಣಲ್ಲ, ಕಿವಿ ಮಾತ್ರ ಕೇಳಿಸುತ್ತೆ. ಅವನ ಅನೇಕ ವಾರ್ತೆಯನ್ನು ಕೇಳ್ದ. ಅವನನ್ನು ನೋಡಿದ ಜನ ನೋಡ್ರಿ, ಗಮನಿಸ್ರಿ, ಇವನು ಯೇಸುವಿನ ಬಗ್ಗೆ ಕೇಳಿಸ್ಕೊಂಡಿದ್ದ. ನಜರೇತಿನ ಯೇಸು ರೋಗಿಗಳನ್ನು ಸೌಖ್ಯ ಮಾಡ್ತಾನೆ, ದೆವ್ವಗಳು ಬಿಟ್ಟೋಡ್ತಾ ಇದೆ, ಪಾಪಿಗಳನ್ನು ಪ್ರೀತಿಸ್ತಾನೆ, ಕುರುಡು ಕಣ್ಣುಗಳನ್ನು ತೆರೀತಾನೆ, ಕುಷ್ಠರೋಗಿಯನ್ನು ಮುಟ್ಟಿ ಸೌಖ್ಯ ಮಾಡ್ತಾನೆ. ಈ ಯೇಸುವಿನ ಕುರಿತು
ವಾರ್ತೆ ಕೇಳ್ತಾ ಇದ್ದಂತ ಈ ಕುರುಡನಿಗೆ ಯೇಸುವನ್ನ ಕಾಣಬೇಕೆಂಬ ಭಯಕ್ಕೆ ಬಂತು. ಯೇಸು ಸ್ವಾಮಿ ತಾನು ಯೆರೂಸಲೇಮಿಗೆ ಹೋಗುವ ಮಾರ್ಗದಲ್ಲಿ ಯೆರಿಕೋವೆಂಬ ಇಕ್ಕಟ್ಟಾದ ಮಾರ್ಗವಾಗಿ ಹಾದು ಹೋಗ್ತಾ ಇದ್ದಾನೆ. ಅಲ್ಲಿ ಭಿಕ್ಷೆ ಬೇಡುವ ಈ ಭಿಕ್ಷುಕ, ದಾರಿ ಮಗಳಲ್ಲಿರುವ ಈ ಭಿಕ್ಷುಕ, ಅದುವರೆಗೂ ಕೇಳದೆ ಇದ್ದಂಥ ಸಪ್ಪಳ ಇವತ್ತು ಅವನ ಕಿವಿಗೆ ಬೀಳ್ತಾ ಇದೆ. ಜನರ ಗುಂಪು ಗುಂಪಾಗಿ ಮುಂದೆ ಹಿಂದೆ ದೊಡ್ಡ ಜನರ ಗುಂಪು ನಡೀತಾ ಇದೆ. ಅವನು ಕೇಳ್ದ, ದಾರಿಯಲ್ಲಿ ಹೋಗ್ತಾ ಇದ್ದವರನ್ನ ಕೇಳ್ದ, ಏನಪ್ಪ ಯಾರನ ಯಾರಪ್ಪ ಈ ಮಾರ್ಗವಾಗಿ ಹೋಗ್ತಾ ಇರೋರು ಯಾರು? ಯಾರೋ ಹೇಳಿದ್ರು, ಯಾರಾದರೂ ಹೋಗ್ಲು, ನೀನು ಕುರುಡ ಭಿಕ್ಷುಕ, ನಿನ್ನ ಕೆಲಸ ನೋಡ್ಕೊಳ್ಳೋ, ಬಾಯಿ ಮುಚ್ಕೊಂಡು ಬಿತ್ಕೊಳ್ಳೋ ಅಲ್ಲಿ ಅಂತ ಹೇಳಿದ್ರು. ಆದರೂ ಅವನು ಸುಮ್ಮನೆ ಇರಲಿಲ್ಲ. ತಿರ್ಗಾ ಕೇಳ್ದ, ಇವತ್ತು ಇದುವರೆಗೂ ಅನೇಕ ದಿವಸ ನಾನಿಲ್ಲಿ ಕುಳಿತಿದ್ದೇನೆ, ಇದುವರೆಗೂ ಕಾಣದೇ ಇರುವ ರೀತಿಯ ಸಪ್ಪಳ ನನ್ನ ಕಿವಿಯಲ್ಲಿ ಕೇಳಿಸ್ತಾ ಇದೆ. ಈ ಮಾರ್ಗದಲ್ಲಿ ಯಾರು ಹೋಗ್ತಾ ಇದ್ದಾರೆ? ಹೇಳ್ರಣ್ಣ, ಅಮ್ಮ ಹೇಳ್ರಪ್ಪ, ಅಣ್ಣ ಹೇಳ್ರಣ್ಣ, ಹೇಳಿ ಅಂತ ಕೇಳಿದಾಗ ಇವನ್ ಕಾಟ ತಡಿಲಾರ್ದ ಯಾರೋ ಹೇಳ್ದ, ಬಾಯಿ ಮುಚ್ಕೊಂಡಿರೋ, ಅದು ನಜರೇತಿನ ಯೇಸು, ಅದು ನಜರೇತಿನ ಯೇಸು. ಕಾರಣ ನಜರೇತಿನಿಂದ ಯಾವ ಒಳ್ಳೆಯದು ಬರೋದಿಲ್ಲ. ನೀನೇನು ಒಳ್ಳೆಯದು ನಿರೀಕ್ಷಿಸಬೇಡ. ಆದ್ರೆ ಇವನು ಸುಮ್ಮನೆ ಇರಲಿಲ್ಲ. ಇವನು ಕೂಗ್ದ, ನಜರೇತಿನ ಯೇಸುವೆ ಅಂತ ಅಲ್ಲ ಇವನು ಕೂಗಿದ್ದು. ಇವನು ಕೂಗ್ದ, ದಾವೀದ ಕುಮಾರ, ದಾವೀದ ಕುಮಾರ. ಯಾಕೆ? ದಾವೀದನ ಅಂಕೂರದಲ್ಲಿ ಒಂದು ಚಿಗುರೊಡೆದು ಬರುತ್ತೆ. ಹಲ್ಲೆಲೂಯಾ. ಅವನು ಲೋಕದ ರಕ್ಷಕನಾಗಿರುತ್ತಾನೆ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಂಡಂತ ಈ ಕುರುಡ ಹೇಳ್ದ, ಅವನು ನಜರೇತಿನ ಯೇಸು ಅಲ್ಲ, ಅವನು ದಾವೀದನ ಕುಮಾರ. ಅವನು ಕೂಗ್ದ, ದಾವೀದ ಕುಮಾರ, ನನ್ನನ್ನು ಕರುಣಿಸು. ವೇಗವಾಗಿ ಹೋಗುತ್ತಿದ್ದ ಯೇಸು ಸ್ವಾಮಿ ಸಡನ್ ಬ್ರೇಕ್ ಹಾಕಿದ ಕಾರ್ ತರ ನಿಂತರು. ಹಿಂದೆ ಮುಂದೆ ಪೆಡಂಭೂತಗಳ ಹಾಗೆ ಇದ್ದಂಥ ಜನ ಒಬ್ರಿಗೊಬ್ರು ಡ್ಯಾಶ್ ಹೊಡೆದ್ರು. ಏನಕ್ಕೆ ಸ್ವಾಮಿ ನಿಂತ್ರಿ? ನನ್ನನ್ನೊಬ್ಬ ಕರೆದ. ಸುಮಾರು ಜನ ಕರಿತಾ ಇದ್ದಾರೆ, ಆದರೆ ನನ್ನ ಕಾಣಬೇಕಂತ ಒಬ್ಬ ಕರಿತಾ ಇದ್ದಾನೆ. ಅನೇಕರು ಕೂಗ್ತಾರೆ, ಆದರೆ ನಿನ್ನ ಕೂಗಿಗೆ ಒಂದು ಪ್ರತ್ಯೇಕತೆ ಇರಬೇಕು. ನಿನ್ನ ಕೂಗಿನ ಪ್ರತ್ಯೇಕತೆ. ಇವತ್ತು ನಾನು ಬಂದಿರೋದು ಮನುಷ್ಯರನ್ನ ನೋಡೋಕ್ಕಲ್ಲ, ಅಲ್ಲಲ್ಲಿ ರವಿಮಣಿ ಪಾಸ್ಟ್ರನ್ನ ನೋಡೋದಕ್ಕಲ್ಲ ಬಂದಿರೋದು. ಇಲ್ಲಿನ ಲೈಟ್ ಸಿಸ್ಟಮ್ ನೋಡಕ್ ಬಂದಿಲ್ಲ, ಇಲ್ಲಿನ ಜನ ನೋಡಕ್ ಬಂದಿಲ್ಲ. ನಾನು ಬಂದಿರೋದು ಯೇಸುವನ್ನ ನೋಡೋದಕ್ಕೆ. ನನಗೆ ಯೇಸುವನ್ನ ನೋಡಬೇಕು ಎಂದು ಬಯಕೆ ಉಳ್ಳವರು ಯಾರಾದರೂ ಇದರ ಒಳಗಡೆ ಇರೋದಾದ್ರೆ ಅವರು ಮಾತ್ರ ಗಟ್ಟಿಯಾಗಿ ಹೇಳಿ, ನನಗೆ ಯೇಸುವನ್ನ ಕಾಣಬೇಕು. ಯೇಸು ಸ್ವಾಮಿ ನಿಂತರು. ಯಾರು ಬಾಯಿ ಮುಚ್ಚು ಅಂದ್ರು ಅವ್ರಿಗೆ ಹೇಳಿದ್ರು, ಅವನ್ನ ಕರ್ಕೊಂಬನ್ರಿ ನನ್ನ ಬಳಿಗೆ. ಬಾಯಿ ಮುಚ್ಚು ಅಂತಾರೆ. ಆಲಯಕ್ಕೆ ಹೋಗೋಣ ಅಂದ್ರೆ ಬಾಯಿ ಮುಚ್ಕೊಂಡ್ಬಿದ್ದಿರು ಅಂತಾರೆ. ಆದ್ರೆ ದೇವ್ರು ಒಂದಿನ ಅವ್ರ ಕಡೆಯಿಂದಾನೆ ಹೇಳ್ತಾನೆ, ಬಾ ನಾವು ಚರ್ಚ್ಗೆ ಹೋಗೋಣ ಅಂತ ಹೇಳಿಸ್ತಾನೆ ದೇವರು. ಸ್ತೋತ್ರ ಹೇಳ್ರಿ. ಆಮೇಲೆ ಯಾರು ಬಾಯಿ ಮುಚ್ಚು ಅಂತ ಹೇಳಿದ್ರು ಅವರಿಗೆ ಹೇಳಿದ್ರು, ಹೋಗಿ ಅವನ್ ಕರ್ಕೊಂಬನ್ರಿ ಅಂತ. ಈಗ ನೋಡ್ರಿ, ಅವರೇ ಬಂದ್ರು, ಬಾರಪ್ಪ ಕರಿತಾ ಇದ್ದಾರೆ. ಸ್ತೋತ್ರ. ಸಂತೋಷದಿಂದ ಅಲ್ಲ ಕರೆದಿದ್ದು. ಯಾರಾದರೂ ಹೋಗ್ಲಿ, ನಿನಗೆ ಯಾಕೋ ಬಾಯಿ ಮುಚ್ಕೊಂಡ್ ಬಿದ್ದಿರಾ ಅಂತ ಹೇಳಿದವನು ಈಗ ಟೋನ್ ಚೇಂಜ್ ಆಗೋಯ್ತು. ಬಾರೋ ಸ್ವಾಮಿ ಕರಿತಿದ್ದಾರೆ, ಬಾರೋ ಸ್ವಾಮಿ ಕರಿತಿದ್ದಾರೆ. ಸ್ತೋತ್ರ. ಈ ಕುರುಡ ಜಿಗದು ಎದ್ದೋಳ್ದ. ಅವನು ಅಲ್ಲಿಂದ ಎದ್ದಿದೆ. ಸಾಧಾರಣವಾಗಿ ಇಷ್ಟು ದಿನ ಕಲೆಕ್ಷನ್ ಮಾಡಿದೆಲ್ಲ ಅಡೆ ಹಾಕೊಂಡು ಕೂತಿದ್ದ ಕುರುಡ. ಒಂದು ಗೋಣಿ ಚೀಲ ಹಾಕೊಂಡ, ಅದ್ರ ಮೇಲೆ ಕೂತಿದ್ದ. ಒಳಗಡೆ ದುಡ್ಡು ಹಾಕ್ಕೊಡ್ತಾ ಇದ್ದ. ಬಂದಿದ್ದು ಕಲೆಕ್ಷನ್ ಎಲ್ಲ ತಗೊಂಡು ಅಲ್ಲಿ ಹಾಕೊಂಡು ಅದ್ರ ಮೇಲೆ ಕೂತ್ಕೊಂಡಿದ್ದ. ಅವನಿಗೊಂದು ಹೊದಿಕೆ ಇತ್ತು. ಇದೆಲ್ಲ ಅವನ ಸಂರಕ್ಷಣೆಗೆ ಅವನು ಇಟ್ಕೊಂಡಿದ್ದ.
ಯೇಸು ಕರಿತಾ ಇದ್ದಾರೆ ಅಂತ ಕೇಳಿದೆ ತಡ. ಅವನು ಇದನ್ನೆಲ್ಲ ಬಿಸಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದಾಗ ಯೇಸು ಕೇಳ್ತಾ ಇದ್ದಾರೆ, ನಾನು ನಿನಗೆ ಏನ್ ಮಾಡಬೇಕು ಅನ್ನತೀಯ? ಇವತ್ತದೇ ಯೇಸು ಔರಾದ್ ತಾಲೂಕಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಈ ಮೈದಾನದಲ್ಲಿ ಇದರ ಶಬ್ದ ಪರಿಮಿತಿಯಲ್ಲಿ ಇರೋರು ಯಾರಾದ್ರೂ ನನ್ನ ಕೇಳ್ತಾ ಇರೋದಾದ್ರೆ ಯೇಸು ನಿನ್ನನ್ನು ಹುಡುಕೊಂಡು ಬಂದಿದ್ದಾನೆ. ಯೇಸುವನ್ನು ಕಾಣಬೇಕನ್ನ ಬಯಕೆ ಇರಬೇಕು, ಬಯಕೆ ಇರಬೇಕು, ಬಯಕೆ ಇರಬೇಕು. ನೀವು ಸತ್ಯವೇದ ಗ್ರಂಥದಲ್ಲಿ ಜಕ್ಕಾಯನು ಎಂಬ ಒಬ್ಬ ಕುಬ್ಜನ ಕುರಿತು ನೀವು ಕಾಣ್ತೀರಾ. ಅವನು ತೆರಿಗೆ ವಸೂಲಿ ಮಾಡುವ ಗುತ್ತಿಗೆದಾರ, ಕನಿಕರ ತೋರಿಸದೇ ಇರೋನು. ಅವನ ಕುರಿತು ದೇವರ ವಾಕ್ಯ ಹೇಳುತ್ತೆ, ಅವನು ಐಶ್ವರ್ಯವಂತನು, ಅವನ ಐಶ್ವರ್ಯವಂತನು. ಲೂಕನ ಸುವಾರ್ತೆ 19ನೇ ಅಧ್ಯಾಯ ಓದಿದ್ರೆ ಅಲ್ಲಿ ನೀವು ಗಮನಿಸ್ಬೋದು. ಇವನಿಗೊಂದು ದಿನ ಯೇಸುವನ್ನು ಕಾಣಬೇಕನ್ನೋ ಆಸೆ. ಆದರೆ ಯೇಸುವನ್ನು ಕಾಣೋದಕ್ಕೆ ಮುಂಚೆ ಇವನು ಶಾರೀರಿಕವಾಗಿ ಕುಬ್ಜ, ಕುಳ್ಳ. ಯೇಸುವಿನ ಮುಂದೆ ಹಿಂದೆ ಪೆಡಂಬೂತಗಳ ತರ ಇದ್ದಾರೆ, ಹೈಟು ವೆಯ್ಟು ಪರ್ಸನಾಲಿಟಿ ಇರೋರು. ಸ್ತೋತ್ರ. ಜನ ಯೇಸುವಿನ ಸುತ್ತುವರೆದಾಗ ಈ ಕುಳ್ಳನಿಗೆ ಹೆಂಗೆ ಕಾಣಕ್ಕಾಗುತ್ತೆ? ಕುಬ್ಜ ಅವನು. ಇವನು ಯೋಚನೆ ಮಾಡ್ದ, ಯೇಸುವಿನ ಕಂಡುಬಿಟ್ಟೆ ಮನೆಗೆ ಹೋಗೋದು ಇವತ್ತು ಅಂತ. ಆಮೇಲೆ ಇಷ್ಟು ದಿನ ನಾನು ವಾರ್ತೆ ಕೇಳಿದ್ದೀನಿ ಯೇಸುವಿನ ಕುರಿತು, ಇವತ್ತು ಕಂಡುಬಿಟ್ಟೆ ಹೋಗೋದು. ಇವತ್ತು ಅವರ ತಾಲೂಕಿನಲ್ಲಿ ಕೆಲವರು ತೀರ್ಮಾನಕ್ಕೆ ಬರಲಿ, ಇಷ್ಟು ದಿನ ಪ್ರಸಂಗ ಕೇಳಿದ್ದೀನಿ, ಇನ್ನು ಯೇಸುವಿನ ಕಂಡುಬಿಟ್ಟೆ ಹೋಗೋದು ನಾನು. ಆ ತೀರ್ಮಾನದೊಂದಿಗೆ ಕುತ್ಕೊಳ್ರಿ. ನಿಮ್ಮ ಸಂಗಡ ದೇವರು ಮಾತನಾಡ್ತಾನೆ, ನಿಮ್ಮ ಜೊತೆಯಲ್ಲೇ ಯೇಸು ಸ್ವಾಮಿ ರಾತ್ರಿ ಬರ್ತಾರೆ. ಆಮೇನ್. ಗಮನಿಸಿ ಪ್ರಿಯರೇ, ನಾನು ಮುಂದೆ ಹೋಗ್ತೀನಿ. ಈ ಜಕ್ಕಾಯ, ಕೆಲವರಿಗೆ ಆಸೆ ಇದೆ ಆದರೆ ಪ್ರಯತ್ನ ಇರಲ್ಲ. ಆಸೆ ಇದ್ದರೆ ಪ್ರಯತ್ನ ಇರಬೇಕು. ಸತತ ಪ್ರಯತ್ನ ಮಾಡು ಅಂತಾರೆ. ಸಫಲ ಆಗಬೇಕಾದ್ರೆ ಸತತ ಪ್ರಯತ್ನ ಮಾಡಬೇಕು. ಕೆಲವರೆಲ್ಲ ನನಗೇನೋ ಯೇಸು ಸ್ವಾಮಿ ನೋಡ್ಬೇಕಂತ ಆಸೆ ಇದೆ, ಬರಬೇಕಂತ ಎಲ್ಲ ಆಸೆ ಇದೆ, ಆದರೆ ನಮ್ಮ ಪರಿಸ್ಥಿತಿ ಹಿಂಗೆ ಆಗಿರೋದ್ರಿಂದ ನಾನು ಬರಲ್ಲ. ನಾಟಕ ಅದು. ಆಸಕ್ತಿ ಇರೋನಾದರೆ, ನಿಜವಾಗ್ಲೂ ದೇವ್ರು ಯೇಸುವನ್ನು ನೋಡಬೇಕು ಅಂದರೆ ಜಕ್ಕಾಯನ ನೋಡ್ರಿ. ಅವನು ಹೇಳ್ದ, ಯಾರು ಈ ಮನುಷ್ಯರು ಅಡ್ಡ, ಅವತ್ತು ಅಷ್ಟೇ ಇವತ್ತು ಅಷ್ಟೇ. ಯೇಸುವನ್ನು ಕಾಣಕ್ಕೆ ಮುಂಚೆ ಜನ ಅಡ್ಡ. ಇವನು ಬಿಡಲಿಲ್ಲ. ಯೇಸು ಬರೋ ಮಾರ್ಗ ಹುಡುಕದ. ಈ ರೂಟಿಗೆ ಮುಂಚೆನೇ ಹೋಗ್ಬಿಟ್ಟ. ಇವನ ಆಲ್ದ ಮರ ಹತ್ತದ. ಕುಳ್ಳ ಬೇರೆ. ನಾನು ಯೋಚನೆ ಮಾಡಿದೆ, ಅಲ್ಲೇ ಪಕ್ಕದಲ್ಲಿ ಸೇಪೆಕಾಯಿ ಮರ ಇತ್ತಲ್ಲ, ಅದು ಹತ್ತಬಾರ್ದಾಯ್ತಾ? ಈ ಆಲ್ದ ಮರ ಅಂದರೆ ದೊಡ್ಡದು. ಇದಕ್ಕೆ ಕಟ್ಕೊಂಡು ಇವನ ಕೈ ಹಿಡಿಯೋಕ್ಕೂ ಆಗಲ್ಲ, ತಪ್ಕೊಳಕ್ಕೂ ಆಗಲ್ಲ ಇವನಿಗೆ. ಇವನ ಕೈ ಮೋಟು ಉದ್ದ ಇದೆ. ಇವನ ಕೈನ ಅಲ್ಲಿ ತಪ್ಕೊಂಡು ಹತ್ತೋದು. ಇವನು ಭಾಳ ಕಷ್ಟ ಬಿದ್ದು ಆಲ್ದ ಮರದ ಮೇಲೆ ಹತ್ತು ಕುತ್ಕೊಂಡ. ಯಾರು ಕಾಣಲ್ಲ, ನಾನು ಮಾತ್ರ ಯೇಸುವನ್ನು ಕಾಣ್ತೀನಿ. ಬರ್ಡ್ ವೀವಲ್ಲಿ ಕಾಣ್ತೀನಿ, ಮೇಲಿಂದ ಕಾಣ್ತೀನಿ, ನೆತ್ತಿಯಿಂದ ಪಾದವರೆಗೂ ಕಾಣ್ತೀನಿ, ಪೂರ್ಣವಾಗಿ ಕಾಣ್ತೀನಿ. ಎಲ್ಲ ಸ್ಕೆಚ್ ಹಾಕೊಂಡು ಮರದ ಮೇಲೆ ಕೂತಿದ್ದ. ಸ್ತೋತ್ರ. ಯೇಸು ಸ್ವಾಮಿ ವೇಗವಾಗಿ ಹೋಗ್ತಾ ಇದ್ದಾರೆ. ಗಮನಿಸಿ ಪ್ರಿಯರೇ, ಯೇಸು ಸ್ವಾಮಿ ಅಣ್ಣನ ಮುದುಕನಾಗಲ್ಲ ಪ್ರಾಣ ಕೊಟ್ಟಿದ್ದು. ತನ್ನ 33.5 ವರ್ಷದ ಪ್ರಾಯದಲ್ಲಿ ನನಗೋಸ್ಕರ ನಿನಗೋಸ್ಕರ ಕ್ರೂಜೆಯಲ್ಲಿ ಆತನು ತನ್ನ ಪ್ರಾಣವನ್ನು ಅರ್ಪಿಸಿದವನಾಗಿದ್ದಾನೆ. ಅದರಿಂದ ಯೇಸು ಸ್ವಾಮಿ ತಾನು ಮಾಡಿದಂಥ 3.5 ವರ್ಷದ ಸೇವೆ ಅಂದಾಗ ಅಷ್ಟರಲ್ಲಿ ತಂದೆಯ ಚಿತ್ತವನ್ನು ನೆರವೇರಿಸಬೇಕಾಗಿತ್ತು. ಅದರಿಂದ ವೇಗವಾಗಿ ಹೋಗ್ತಾ ಇದ್ದ. ಜನ ಅವನು ಹಿಂಬಾಲಿಸ್ತಾ ಇದ್ರು. ಆಲ್ದ ಮರದ ಹತ್ರ ಬಂದಿದೆ. ಯೇಸು ಸ್ವಾಮಿ ಸಡನ್ ಬ್ರೇಕ್, ನಿಂತ್ಕೊಂಡ್ರು. ನಿರ್ಜನ ಪ್ರದೇಶ, ಯಾರು ಇಲ್ಲದೆ ಇರುವ ಜಾಗ, ಯಾಕಪ್ಪ ಇಲ್ಲಿ ನಿಂತ್ಕೊಂಡ್ರು ಅಂತ ಎಲ್ಲರೂ ಗಲಿಬಿಲಿ ಆದರು. ಆದರೆ ಯೇಸು ಸ್ವಾಮಿ ಮೇಲೆ ನೋಡ್ಬಿಟ್ಟು, ಜಕ್ಕಾಯನಿ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿಮ್ಮ ಮನೆಗೆ ಬರಬೇಕು ಅಂತ.
ಅವನಿಗೆ ಹಾರ್ಟ್ ಅಟ್ಯಾಕ್ ಒಂದು ಆಗಲಿಲ್ಲ ಅಷ್ಟೇ. ಯಾರು ಕಂಡಿಲ್ಲ, ಯಾರು ಕಾಣಂಗಿಲ್ಲ, ನಾನು ಮಾತ್ರ ಕಾಣಬೇಕು ಯೇಸುವನ್ನಂತ ಪ್ಲಾನ್ ಮಾಡಿದವನು. ಯೇಸು ಅವನನ್ನು ಕಂಡನು. ನೀನು ಈ ಗ್ರೌಂಡ್ಗೆ ಬರೋದಕ್ಕೆ ಮುಂಚೆ, ನೀನು ಯೇಸುವನ್ನು ಕಾಣಬೇಕಂತ ಬಯಸಿ ಬರೋದಕ್ಕೆ ಮುಂಚೆ ನಿನ್ನ ಕುರಿತಾಗಿ ಯೇಸು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಹಲ್ಲೆಲೂಯಾ. ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಆರಂಭದ ದಿವಸ ಮತ್ತು ನಿನ್ನ ಕೊನೆಯ ದಿವಸವನ್ನು ತನ್ನ ಪುಸ್ತಕದಲ್ಲಿ ಅವನು ಬರೆದಿಟ್ಟಿದ್ದಾನೆ. ನೀನು ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ನಡೆಯೋದು, ಮಲಗೋದು, ನೀನು ತಿನ್ನೋದು, ನೀನು ಮಾತಾಡೋದು, ಈ ಎಲ್ಲ ಕಾರ್ಯಗಳು ನನ್ನ ಯೇಸುವಿಗೆ ಚೆನ್ನಾಗಿ ಗೊತ್ತಿದೆ. ಪ್ರಿಯರೇ, ಮರಿಬೇಡ್ರಿ. ಜಕ್ಕಾಯಿ ನೋಡ್ತಾ ಇದ್ದಾನೆ. ಅವನಿಗೆ ಆಶ್ಚರ್ಯ ಆಗೋಯ್ತು. ಇದಕ್ಕೆ ಮುಂಚೆ ನಾನು ಭೇಟಿ ಮಾಡಿಲ್ಲ, ನನ್ನ ಗುರುತಿಲ್ಲ, ಆದರೆ ನನ್ನ ಹೆಸರು ಹೇಳಿ ಕರಿತಾ ಇದ್ದಾರಲ್ಲಪ್ಪ. ಜಕ್ಕಾಯಿನೇ, ತಟ್ಟನೆ ಇಳಿದು ಬಾ. ಹತ್ತೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಮರನ. ತಟ್ಟನೆ ಇಳಿದು ಬಾ ಅಂದರೆ ಅಲ್ಲಿಂದ ಜಂಪ್ ಹೊಡಿಬೇಕು. ಜಂಪ್ ಹೊಡಿಬೇಕು ಅಂದರೆ ಮೇಲಿಂದ ಬಿದ್ದರೆ ಕೈಯೋ ಕಾಲ ಮುರಿದೋಗುತ್ತೆ. ಆದರೆ ಜಕ್ಕಾಯಿನು ಬೀಳ್ತಾ ಇರೋದು ಯಾರ ಕೈ ಕೆಳಗಡೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ. ಕೆಳಗಡೆ ಬಿದ್ದರು ನೆಲ ಸಮ ಆಗೋದಕ್ಕೆ ಬಿಡದಂತೆ ತನ್ನ ಕೈಯಲ್ಲಿ ಎತ್ತುಕೊಳ್ಳುವವನು ಕರೀತಾ ಇದ್ದಾನೆ, ಕಾಪಾಡುವವನು ಕರೀತಾ ಇದ್ದಾನೆ, ಸೃಷ್ಟಿಕರ್ತನ ಕರೀತಾ ಇದ್ದಾನೆ, ನನ್ನ ರಕ್ಷಕನ ಕರೀತಾ ಇದ್ದಾನೆ. ಅವನ ಶಬ್ದಕ್ಕೆ ಕಿವಿಗಟ್ಟು. ನನಗನ್ನಿಸ್ದಂಗೆ ಅಲ್ಲಿಂದ ತಟ್ಟನೆ ಜಂಪ್ ಹೊಡೆದ ನೋಡ್ರಿ. ಆಮೇಲೆ ಯೇಸುವನ್ನು ಕಂಡಿದೆ, ಅವನ ಮನಸ್ಸೇ ಬದಲಾವಣೆ ಆಗೋಯ್ತು. ಅವನು ಹೇಳ್ದ, ಸ್ವಾಮಿ, ಯೇಸು ಸ್ವಾಮಿ ಅವನಿಗೇನು ಪ್ರಸಂಗ ಮಾಡಿಲ್ಲ, ವಾಕ್ಯ ಹೇಳಲಿಲ್ಲ, ಎಂಥದ್ದು ಹೇಳಲಿಲ್ಲ. ನಿಮ್ಮ ಮನೆಗೆ ಬರಬೇಕಷ್ಟೇಪ್ಪ ಅಂದರು ಅಷ್ಟೇ. ಅನ್ಯಾಯವಾಗಿ ಯಾರ್ಯಾರ ಹತ್ರ ಕಸಿದ್ಕೊಂಡಿದ್ನೋ ಅವ್ರಿಗೆಲ್ಲ 4ರಷ್ಟು ವಾಪಸ್ ಕೊಟ್ಬಿಡ್ತೀನಿ. ಯಾರು ಹೇಳಿದ್ರು ಕೊಡು ಅಂತ? ಯಾರು ಹೇಳಿದ್ರು ಕೊಡು ಅಂತ? ಯೇಸು ಹೇಳಿದ್ರ? ಒಬ್ಬನ ಒಳಗಡೆ ಯೇಸು ಬಂದರೆ ಅವನ ಜೀವನ ಪರಿವರ್ತನೆ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾವು ಹೇಳೋದು, ಯೇಸು ಸ್ವಾಮಿ ಒಳಗಡೆ ಬಂದರೆ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ಆದರೆ ಜನ ಹೇಳ್ತಾರೆ ಅವನ್ನ ಮತಾಂತರ ಮಾಡಿಬಿಟ್ರು ಅಂತ. ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದನ್ನೇ ಹೇಳ್ತೀನಿ. ಒಬ್ಬ ಕುಡುಕ ಕುಡಿದು ಹೊಂಡದಲ್ಲಿ ಬಿದ್ದಿರ್ತಾನೆ. ಹೊಂಡದ ನೀರು ಅವನ ಬಾಯಲ್ಲಿ ಹರಿತಾ ಇದ್ರೆ ನೋಡ್ಕೊಂಡು ಹೋಗೋ ಜನ ಹೇಳ್ತಾರೆ, ಕುಡುಕ ಬಿದ್ದಿದ್ದಾನೆ, ಕುಡುಕ ಬಿದ್ದಿದ್ದಾನೆ. ಅವನ ಆ ಏರಿಯಾದಲ್ಲಿ ಫೇಮಸ್ ಕುಡುಕ ಅಂತ. ಎಲ್ಲರೂ ಅವನಿಗೆ ಅನೇಪಟ್ಟಿ ಕಟ್ಬಿಟ್ಟಿರ್ತಾರೆ ಕುಡುಕ ಅಂತ. ಆದರೆ ಇವನ ಕುರಿತೋ ಇವನ ಕುಟುಂಬದ ಕುರಿತು ಯಾರಿಗೂ ಚಿಂತೆ ಇರಲ್ಲ. ಇದೇ ಕುಡುಕನಿಗೆ ಸತ್ಯವನ್ನ ತಿಳಿಸಿ ಅವನು ಮಾಡ್ತಾ ಇರೋದು ತಪ್ಪು, ಇನ್ನು ಹೋಗ್ತಾ ಇರೋ ಮಾರ್ಗ ತಪ್ಪು ಎಂಬ ತಿಳುವಳಿಕೆ ಮಾತುಗಳನ್ನು ಹೇಳಿ ದೇವರ ವಾಕ್ಯವನ್ನು ಉಪದೇಶ ಮಾಡಿ ಅವನಿಗೆ ಸನಾತನ ಮಾರ್ಗವನ್ನು ಬೋಧಿಸಿ ಅವನನ್ನು ಮನುಷ್ಯನಾಗಿ ಮಾಡಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಒಳ್ಳೆ ಗಂಡನಾಗಿ ಹೆಂಡತಿಗೆ ತಂದೆಗೆ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ ಸಮಾಜದಲ್ಲಿ ಬದುಕಿದ್ರೆ ಅವನನ್ನು ಪರಿವರ್ತನೆ ಮಾಡಿದ್ರು ಅಂತಾರೆ. ನೀವೇ ಹೇಳ್ರಿ, ನಾವು ಪರಿವರ್ತನೆ ಮಾಡಿದ್ವಾ? ಇವತ್ತು ಸೈತಾನನ ಕೆಲವರನ್ನ ಕಪಿ ಮುಷ್ಟಿಯಲ್ಲಿ ಹಿಡಿದಿಟ್ಟಿದ್ದಾನೆ. ಇವತ್ತು ನಿನಗೆ ಸ್ವಸ್ಥ ಬುದ್ಧಿ ಬಂದರೆ ನೀನು ಸ್ವತಂತ್ರನಾಗ್ತೀಯ. ಕುಮಾರನು ಬಂದಿರೋದು ನಿನ್ನನ್ನು ಬಿಡುಗಡೆ ಮಾಡೋದಕ್ಕೆ. ಕುಮಾರನು ಬಿಡುಗಡೆ ಮಾಡೋದಾದ್ರೆ ಅದು ಶಾಶ್ವತವಾದ ಬಿಡುಗಡೆ. ಹಲ್ಲೆಲೂಯಾ. ಕಣ್ಣು ತೆರೆದು ನೋಡ್ರಿ, ಏನು ಮಾಡಬೇಕಂತ ಬಯಕೆಯಿಂದ ನೋಡ್ರಿ. ನನ್ನ ಕಣ್ಣು ತೆರೆ, ಆಗ ಧರ್ಮಶಾಸ್ತ್ರದ ಅದ್ಭುತಗಳನ್ನು ನಾನು ಕಂಡುಕೊಳ್ಳುವೆನು. ಯಾಕೆ ಕಣ್ಣು ಕಾಣ್ತಾ ಇಲ್ಲ? ಸತ್ಯವೇದ ಗ್ರಂಥದಲ್ಲಿ 1 ಸಮುವೇಲನ ಪುಸ್ತಕ 3ನೇ ಅಧ್ಯಾಯ 1 ಮತ್ತು 2ನೇ ವಚನ, ಬಾಲಕನಾದ ಸಮುವೇಲನು
ಏಲಿಯ ಕೈ ಕೆಳಗಡೆ ಇದ್ದುಕೊಂಡು ಯೆಹೋವನ ಸೇವೆ ಮಾಡ್ತಿದ್ದನಷ್ಟೇ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು. ದೈವೋಕ್ತಿಗಳು ಅಂದ್ರೆ ಏನು? ದೈವ ಶಬ್ದ ಇಲ್ಲ, ಕೇಳ್ತಾ ಇಲ್ಲ, ದೇವರ ವಾಕ್ಯ ಕೇಳ್ತಾ ಇಲ್ಲ, ಆಲೋಚನೆ ಕೇಳ್ತಾ ಇಲ್ಲ. ಏಲಿ ಪ್ರಾಯವಾಯಿತು, 98 ವರ್ಷ ಪ್ರಾಯವಾಗಿದೆ. ನಿಧಾನವಾಗಿ ಅವನ ಕಣ್ಣು ಮೊಬ್ಬಾಗ್ತಾ ಬಂತು. ಕಾರಣ ದರ್ಶನ ಎಲ್ಲ ನಷ್ಟವಾಯಿತು. ಕರೆಯ ಕುರಿತು ಅವನಿಗೆ ಚಿಂತೆ ಇಲ್ಲ. ಅವನ ಮಕ್ಕಳಾದ ಓಫ್ನಿ ಮತ್ತು ಫಿನಿಹಾಸರು ಅಡ್ಡದಾರಿಗೆ ಹೋದ್ರು. ಅವನನ್ನು ಖಂಡಿಸೋದಕ್ಕೆ ಇವನಿಗೆ ಸಾಧ್ಯವಿಲ್ಲದಂತೆ ಇವನ ಕಣ್ಣು ಮೊಬ್ಬಾಗಿತ್ತು. ನನ್ನನ್ನು ಕೇಳುವ ಪ್ರೀತಿಯ ದೇವ ಸೇವಕರೇ, ದೈವ ಶಬ್ದವನ್ನ ಕೇಳಿ ಮನುಷ್ಯರಿಗೆ ಉಪದೇಶ ಮಾಡಿ ಅವರನ್ನ ಸನಾತನ ಮಾರ್ಗದಲ್ಲಿ ನಡೆಸಬೇಕಾದ ನೀವುಗಳು ದೈವ ಶಬ್ದನ ಕೇಳಿಸ್ಕೊಳ್ಳದೆ ಹೋದ್ರೆ ನಿಮ್ಮ ರೀತಿಯಲ್ಲಿ ನಿಮಗೆ ತೋಚಿದನ್ನು ನೀವು ಮಾಡ್ತೀರಾ. ಅದರಿಂದ ಜನ ಅಂಕೆ ಮೀರಿ ನಡೆಯುತ್ತಾರೆ. ದರ್ಶನ ಇಲ್ಲದ ಕಡೆಗಳಲ್ಲಿ ಜನ ಅಂಕೆ ಮೀರಿ ನಡೆಯುತ್ತಾರೆ. ಇವನ ಕಣ್ಣು ಮಬ್ಬಾಯಿತು. ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಮಬ್ಬಾಗುತ್ತಾ ಬಂತು. ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ದಿನ ರಾತ್ರಿ ಆ ಸ್ಥಳದಲ್ಲಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಅಲ್ಲೊಬ್ಬ ಸಮುವೇಲ್ ಬಾಲಕನನ್ನ ದೇವರು ಎಬ್ಬಿಸ್ತಾ ಇದ್ದಾನೆ. ಸಮುವೇಲ್ ಬಾಲಕನನ್ನ ದೇವರು ಎಬ್ಬಿಸ್ತಾ ಇದ್ದಾನೆ. ಅವನು ದೈವ ಶಬ್ದ ಕೇಳಿ ಪರಿಚಯ ಇಲ್ಲ. ಏಲಿಗೆ ಪರಿಚಯ ಇತ್ತು, ಆದರೆ ಅವನು ಕೇಳಿಸ್ಕೊಳ್ಳೋ ಮಟ್ಟಿಗೆ ಇಲ್ಲ. He is backslided. ಅವನು ಹಿಂಜರಿದು ಹೋಗಿದ್ದಾನೆ. ಆದ್ರೆ ಒಂದು ತಾಯಿ ಕಣ್ಣು ನೀರನ್ನ ಪ್ರಾರ್ಥನೆ ಮಾಡಿ ಪಡೆದಂತ ಮಗ ಸಮುವೇಲನು. ಅವಳ ನಿಂದೆ ಮಾತ್ರ ಅಲ್ಲ, ಅವಳ ಅವಮಾನ ಮಾತ್ರ ತೀರಿಸ್ಕೊಳ್ಳೋಕ್ಕೋಸ್ಕರ ಮಗು ಅಲ್ಲ. ಅವಳು ಒಂದು ತೀರ್ಮಾನ ತಗೊಂಡು ನನಗೊಂದು ಮಗು ಕೊಡೋದಾದ್ರೆ ಅವನು ದೇವಾಲಯದಲ್ಲಿ ದೀಪ ಉರಿಸುವವನಾಗಿರ್ತಾನೆ. ಆ ತಲೆಮಾರಿಗೆ ಶಬ್ದ ದೇವರು ಕೊಟ್ಟೆ ಕೊಡ್ತಾನೆ. ಪ್ರಾರ್ಥನೆ ಮಾಡುವ ತಾಯಿಂದಿರೇ, ತಂದೆದಿರೇ, ನಿಮ್ಮ ಮಕ್ಕಳು ಒಳ್ಳೆ ಒಳ್ಳೆ ಕೆಲಸ, ಬಿಸ್ನೆಸ್ಸು, ಹಣ ಸಂಪಾದನೆ ಮಾಡೋದು ಒಳ್ಳೆಯದು. ಆದರೆ ಅದಕ್ಕಿಂತ ಉತ್ತಮವಾದದ್ದು ದೇವರ ಆಲಯದಲ್ಲಿ ದೀಪ ಉರಿಸಲಿ, ದೇವರ ಸೇವೆ ಮಾಡುವವರಾಗಿರಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ರಿ. ನಮ್ಮಮ್ಮ ನನಗಾಗಿ ಪ್ರಾರ್ಥನೆ ಮಾಡಿದ್ಲು. ಇವತ್ತು ನಾನು ನಿಮ್ಮ ಮುಂದೆ ಸಾಕ್ಷಿಯಾಗಿದ್ದೇನೆ. ಅನ್ನ ಪ್ರಾರ್ಥನೆ ಮಾಡಿದ್ಲು. ಸಮುವೇಲ್ ಬಾಲಕನನ್ನ ದೇವರು ಕೊಟ್ಟು 3 ಆಫೀಸ್ಗಳನ್ನು ಹ್ಯಾಂಡಲ್ ಮಾಡಿದಂಥ ಒಬ್ಬ ಸೇವಕನಿರೋದಾದ್ರೆ ಅದು ಸಮುವೇಲನು. ಅವನು ಪ್ರವಾದಿಯಾಗಿದ್ದ, ಅವನು ಯಾಜಕನಾಗಿದ್ದ, ಅವನು ನ್ಯಾಯಾಧಿಪತಿ ಆಗಿದ್ದ. ಏಲಿಯ ಕಣ್ಣು ಮೊಬ್ಬಾಯಿತು. ದಿನ ದಿನ ಕಾಣದೇ ಆಯಿತು. 98 ವರ್ಷ ಆಯಿತು. ನೀವು ಹೇಳ್ಬೋದು 98 ವಯಸ್ಸಂತೆ, ನಮಗೆ 28 ಆದ್ಮೇಲೆ ಕನ್ನಡಕ ಇಲ್ದ್ರೆ ಏನೂ ಕಾಣಲ್ಲ ಅಂತ. 98 ಕಾಣದೇ ಇರೋದು. ಅಲ್ಲಿ ಹೇಳಿರೋದು ಅವನ ಕಣ್ಣು ಮೊಬ್ಬಾಯಿತು ಅಂದರೆ ಸ್ಪಿರಿಚುವಲಿ ಈ ವಾಸ್ ಡಿಮ್. ದೈವೋಕ್ತಿ ಇಲ್ಲ, ದರ್ಶನಗಳಿಲ್ಲ. ಸ್ಪಿರಿಚುವಲಿ ಹಿ ವಾಸ್ ಡ್ರೈಡ್. ಅವನು ಒಣಗೋಗಿದ್ದ. 98 ವರ್ಷ ಪ್ರಾಯ. ನೀವು ಹೇಳ್ಬೋದು 98 ವರ್ಷ ಪ್ರಾಯ ಇರೋನಿಗೆ ಕಣ್ಣೆಲ್ಲಿಂದ ಕಾಣುತ್ತೆ, ಎಲ್ಲ ಮೊಬ್ಬಾಗೆ ಕಾಣೋದು ಅಂತ. ನಾನು ಹೇಳ್ತೀನಿ ಕೇಳ್ರಿ ಪ್ರಿಯರೇ, ಏಲಿ ಯಾಜಕನಿಗೆ 98, ಆದರೆ ಮೋಶೆಗೆ 120 ವರ್ಷ. ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ದೇಹ ಬಲ ಕ್ಷಯಿಸಿ ಹೋಗಲಿಲ್ಲ, ಅವನ ಆರೋಗ್ಯವುಳ್ಳವನಾಗಿದ್ದ. ಸತ್ಯವೇದ ಗ್ರಂಥ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಗಮನಿಸ್ರಿ. ಸಮುವೇಲನ ಪುಸ್ತಕದಲ್ಲಿ
4:15. ಏಲಿಯು 98 ವರ್ಷದವನು, ಕಣ್ಣುಗಳು ಇಂಗಿ ಹೋಗಿ ಕುರುಡನಾಗಿದ್ದ. ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟನಾಮಿ ಚಾಪ್ಟರ್ 34 ವರ್ಸ್ 7, 34:7. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮಬ್ಬಾಗಲಿಲ್ಲ, ಅವನ ಜೀವ ಕಳೆ ಕುಂದಿ ಹೋಗಿರಲಿಲ್ಲ, ಅವನ ದೇಹ ಕುಂದಿ ಹೋಗಿರಲಿಲ್ಲ ಅಂತ. ಅವನ್ ಬದುಕಲಾಗಲಿಲ್ಲ, ಅವನ ಬೆನ್ನು ಮೂಳೆ ಬಗ್ಗೋಗಿರಲಿಲ್ಲ, ಪುಷ್ಟಿ ಉಳ್ಳವನಾಗಿದ್ದ. ಕಾರಣ, ಮರುಭೂಮಿಯಲ್ಲಿ ದೇವರು ಅವನನ್ನು ನಡೆಸುವಾಗ ಅಲ್ಲಲ್ಲಿ ಅವರಲ್ಲಿ ಒಬ್ಬನು ಬಲಹೀನನು ಇರಲಿಲ್ಲ. ಹಲ್ಲೆಲೂಯಾ. 40 ವರ್ಷಗಳ ಕಾಲ ಅವರ ವಸ್ತ್ರ ಜೀರ್ಣಿಸಿ ಹೋಗಲಿಲ್ಲ, ಅವರ ಕಾಲಿನ ಕೆರ ಸವದು ಹೋಗಲಿಲ್ಲ. ಅವರ ನಾಯಕ 120 ವರ್ಷವಾದರೂ ಅವನ ಜೀವ ಕಳೆ ಕುಂದಿ ಹೋಗಲಿಲ್ಲ. ಅಭಿಷಕ್ತರು ಯಾವತ್ತಾದರೂ ಸರಿ ಅವ್ರು ಗರ್ಜಿಸ್ತಾನೆ ಇರ್ತಾರೆ. ಸ್ತೋತ್ರ ಹೇಳದೆ ಇದ್ದಾಗ ನನಗೊಂದು ಸಂಶಯ. ಕೆಲವರೆಲ್ಲ ಆ ಕಾಲದಲ್ಲಿ ನಾನು ತುಂಬ ಚೆನ್ನಾಗಿ ಆಡ್ತಾ ಇದ್ದೆ, ಆ ಕಾಲದಲ್ಲಿ ಒಳ್ಳೆ ಸೇವೆ ಮಾಡ್ತಾ ಇದ್ದೆ, ಈಗೆಲ್ಲ ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಏನಾಯಿತು? ಆ ಕಾಲದಲ್ಲಿ ಇದ್ದ ದೇವರು ರಿಟೈರ್ಡ್ ಆಗ್ಬಿಟ್ರ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಯೋಬನೊಮ್ಮೆ ಹೇಳ್ದ, ಅನ್ಯರ ಕಣ್ಣಿಂದ ಅಲ್ಲ, ನನ್ನ ಸ್ವಂತ ಕಣ್ಣಿನಿಂದ ನಾನು ಕಂಡೇ ಕಾಣ್ತೇನೆ, ನಾನು ಕಾಣ್ತೇನೆ, ನನಗಾಗಿ ನಾನೇ ಕಾಣ್ತೇನೆ. ಇವತ್ತು ಕೆಲವರು ಕಾಣುವವರಾಗಿದ್ದೀರಾ. ನಿಮ್ಮ ಅದ್ಭುತಗಳು ನೀವು ಕಾಣ್ತೀರಾ, ನಿಮ್ಮ ಬಿಡುಗಡೆ ನೀವು ಕಾಣ್ತೀರಾ. ಕಾರಣ ಯೇಸು ಇಲ್ಲಿ ಬಂದಿದ್ದಾನೆ. ಯೇಸು ಬಂದಿರೋದು ಹಲೋ ಬ್ರದರ್, ಹಲೋ ಸಿಸ್ಟರ್ ಅಂತ ಹಾಯ್ ಬಾಯ್ ಹೇಳೋ ಹೋಗೋದಕ್ಕಲ್ಲ. ಅವನು ಕೇಳ್ತಾ ಇದ್ದಾನೆ, ಮಗಳೇ, ಮಗನೇ, ನಾನು ನಿನಗೆ ಏನು ಮಾಡಬೇಕು? ಏ ತಾಯಿಯೇ, ಏ ಅಮ್ಮ, ಏ ಅಣ್ಣ, ಏ ತಂಗಿಯೇ, ನಾನು ನಿನಗೆ ಏನು ಮಾಡಬೇಕು? ಕೇಳ್ತಾ ಇರುವವನು ಬಲಹೀನನಲ್ಲ, ಸೃಷ್ಟಿಕರ್ತನಾದ ಯೇಸು. ನಿನ್ನ ಹೃದಯ ಬಿಚ್ಚಿ ಹೇಳು, ನಿನ್ನ ಅವಶ್ಯಕತೆ ಏನಿದೆ, ನಿನ್ನ ವೇದನೆ ಏನಿದೆ, ನಿನ್ನ ದುಃಖ ಏನಿದೆ. ನಾನು ನಿಂತರ ಮನುಷ್ಯ, ನಾನು ಪವಾಡ ಮಾಡೋನಲ್ಲ, ಆದರೆ ನನ್ನ ಮೇಲೊಂದು ಅಭಿಷೇಕ ಇದೆ. ಹಲ್ಲೆಲೂಯಾ. ದೈವ ವಚನವನ್ನು, ಸತ್ಯವನ್ನು ಬಿಡುಗಡೆ ಮಾಡುವಾಗ ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಈ ವಾಕ್ಯ ಕೇಳಿದವರು ನೀವು ಇವತ್ತು ಸ್ವತಂತ್ರರಾಗ್ತಾ ಇದ್ದೀರಾ. ಹಲ್ಲೆಲೂಯಾ. ಮನುಷ್ಯರ ಸ್ವಭಾವ ಕಂಡ್ರಿ, ರಾಜಕೀಯ ವ್ಯಕ್ತಿಗಳ ರಾಜಕೀಯ ತನವನ್ನು ಕಂಡ್ರಿ, ಅಧಿಕಾರಿಗಳ ಹಣದ ಮೋಹವನ್ನು ಕಂಡ್ರಿ, ವಾತಾವರಣದ ಬದಲಾವಣೆಗಳನ್ನು ಕಂಡ್ರಿ. ಆದರೆ ಇದುವರೆಗೂ ಯೇಸುವನ್ನು ಯಾರಾದರೂ ಕಾಣದೇ ಇರೋರು ಇದರ ಒಳಗಡೆ ಇರೋದಾದರೆ ಇವತ್ತು ಹೇಳು, ಯೇಸುವೇ, ನಾನು ಈ ಮೈದಾನ ಬಿಟ್ಟು ಹೋಗೋದಕ್ಕೆ ಮುಂಚೆ ನನಗೆ ನಿನ್ನನ್ನು ಕಾಣಬೇಕಪ್ಪ, ನನಗೆ ನಿನ್ನನ್ನು ಕಾಣಬೇಕಪ್ಪ, ನಿನ್ನ ದರ್ಶನ ನನಗೆ ಆಗಬೇಕು. ಹಲ್ಲೆಲೂಯಾ. ಹಾಗೆ ಬಯಸುವವರು ತಟ್ಟನೆ ಎದ್ದು ನಿಂತ್ಕೊಳ್ರಿ, ತಟ್ಟನೆ ಎದ್ದು ನಿಂತ್ಕೊಳ್ರಿ.